ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋದ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪ್ರಥಮ ಪರ್ವವಾದ ಆದಿ ಪರ್ವದಲ್ಲಿ ಪೌಷ್ಯ ಪರ್ವದಲ್ಲಿ ಜನಮೇಜಯನು ತನಗೆ ಸರಮ ಎಂಬ ದೇವಶಕುನಿಯಿಂದ ಬಂದ ಶಾಪ ನಿವೃತ್ತಿಗಾಗಿ ಸೋಮಶ್ರವನೆಂಬ ಋಷಿಯನ್ನು ತನಗೆ ಪುರೋಹಿತನನ್ನಾಗಿ ವರಿಸಿದುದು, ಅರುಣಿ ಉಪಮನ್ಯು ಬೈದರೆಂಬ ದೌಮ್ಯ ಶಿಷ್ಯರ ಕಥೆ, ಬೈದ ಶಿಷ್ಯನಾದ ಉತ್ತಂಕರ ಕಥೆ, ಪೌಷ್ಯನೆಂಬ ರಾಜನ ಕಥಾಭಾಗವನ್ನು ತಿಳಿಸುವ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿತ್ ಕುಮಾರನಾದ ಜನಮೇಜಯನು ತನ್ನ ಸಹೋದರರೊಡನೆ ಕುರುಕ್ಷೇತ್ರದಲ್ಲಿ ಬಹು ದೀರ್ಘಕಾಲದವರೆಗೆ ನಡೆಸತಕ್ಕ ಒಂದು ಸತ್ರಯಾಗವನ್ನು ಆರಂಭಿಸಿ ನಡೆಸುತ್ತಿದ್ದರು. ಅವನಿಗೆ ಶ್ರುತಸೇನ, ಉಗ್ರಸೇನ, ಭೀಮಸೇನರೆಂಬ ಮೂವರು ಸಹೋದರರಿದ್ದರು. ಅವರು ಸತ್ರಯಾಗವನ್ನು ನಡೆಸುತ್ತಿದ್ದಾಗ ಸರಮೆ ಎಂಬ ದೇವಶುನಿಯು, ಅಂದರೆ ದೇವಲೋಕದ ಹೆಣ್ಣು ನಾಯಿ, ಅದರ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ಶುನಕವು ಆ ಯಾಗಸ್ಥಳಕ್ಕೆ ಪ್ರವೇಶಿಸಿತು. ಜನಮೇಜಯನ ಸಹೋದರರು ಆ ನಾಯಿಯನ್ನು ನೋಡಿ ಕೋಪದಿಂದ ಹೊಡೆದಟ್ಟಲು ಅದು ಅರಚುತ್ತಾ ತನ್ನ ತಾಯಿಯ ಸಮೀಪಕ್ಕೆ ಬಂದಿತು. ಹೀಗೆ ಅಳುತ್ತಿರುವ ತನ್ನ ಮರಿಯನ್ನು ನೋಡಿ ತಾಯಿಯು, ಅಪ್ಪ, ಏತಕ್ಕೆ ಅಳುವೆ? ನಿನ್ನನ್ನು ಹೊಡೆದವರಾರು ಎಂದು ಕೇಳಿತು. ಆಗ ಶುನಕವು ತಾಯಿಯನ್ನು ಕುರಿತು, ಅಮ್ಮ, ಜನಮೇಜಯನ ಸಹೋದರರು ನನ್ನನ್ನು ಹೊಡೆದರು ಎಂದಿತು. ಅದಕ್ಕೆ ಆ ತಾಯಿಯು, ನೀನೇನು ಅವರಲ್ಲಿ ಅಪರಾಧವನ್ನು ಮಾಡಿರಬೇಕು, ಅದರಿಂದಲೇ ಅವರು ನಿನ್ನನ್ನು ಹೊಡೆದರು ಎಂದಿತು. ಅದಕ್ಕೆ ತಿರುಗಿ ಆ ಶುನಕವು, ಅಮ್ಮ, ನಾನು ಯಾವ ತಪ್ಪನ್ನು ಮಾಡಲಿಲ್ಲ. ಅಲ್ಲಿನ ಹವಿಸ್ಸುಗಳನ್ನು ನಾನು ಕಣ್ಣೆತ್ತಿಯೂ ನೋಡಲಿಲ್ಲ. ನಾನು ಅಲ್ಲಿ ಯಾವುದನ್ನು ನೆಕ್ಕಿ ಎಂಜಲಾಗಿಸಲೂ ಇಲ್ಲ ಎಂದಿತು. ಇದನ್ನು ಕೇಳಿ ತಾಯಿಯಾದ ಸರಮೆಯು ಮಗನಲ್ಲಿ ಕನಿಕರಗೊಂಡು ದುಃಖಪಡುತ್ತಾ ಜನಮೇಜಯನು ತನ್ನ ತಮ್ಮಂದಿರೊಡನೆ ಯಜ್ಞ ಮಾಡುತ್ತಿದ್ದ ಸ್ಥಳಕ್ಕೆ ಬಂದಿತು. ಅಲ್ಲಿದ್ದ ಆ ಸಹೋದರರನ್ನು ನೋಡಿ ಕೋಪಗೊಂಡು, ಅಯ್ಯ, ನನ್ನ ಮಗುವಾದ ಈ ಶುನಕವು ನಿಮ್ಮಲ್ಲಿ ಯಾವ ಅಪರಾಧವನ್ನು ಮಾಡಲಿಲ್ಲ. ನಿಮ್ಮ ಹವಿಸ್ಸುಗಳನ್ನು ಕಣ್ಣೆತ್ತಿಯಾದರೂ ನೋಡಲಿಲ್ಲ, ನೆಕ್ಕಲೂ ಇಲ್ಲ. ಈ ಅರಿಯದ ಮಗುವನ್ನು ನೀವೇಕೆ ಹೊಡೆದಿರಿ ಎಂದು ಕೇಳಿತು. ಅದಕ್ಕೆ ಆ ಸಹೋದರರು ಸಮಾಧಾನವನ್ನೇನು ಹೇಳದೆ ಅಲಕ್ಷ್ಯವಾಗಿ ಸುಮ್ಮನಿದ್ದರು. ಆಗ ಸರಮೆಯು ಕೋಪದಿಂದ ಅವರನ್ನು ಕುರಿತು, ಅಯ್ಯ, ಈ ನನ್ನ ಮಗು ನಿರಪರಾಧಿಯಾಗಿದ್ದರೂ ನೀವು ನಿಷ್ಕಾರಣವಾಗಿ ಇದನ್ನು ಹೊಡೆದಿರಲ್ಲವೇ? ಇದರಿಂದ ನಿಮಗೆ ಮುಂದೆ ಆಕಸ್ಮಿಕವಾದ ಭಯವೊಂದು ಸಂಭವಿಸುವುದು ಎಂದು ಶಪಿಸಿತು. ದೇವಶುನಿಯಾದ ಸರಮೆಯು ಹೀಗೆ ಶಪಿಸಿದುದನ್ನು ಕೇಳಿ ಜನಮೇಜಯನು ಬಹಳ ಭಯಪಟ್ಟು ಹಿಂದು ಮುಂದು ತೋರದೆ ಬಹಳ ಚಿಂತಾಕುಲನಾದನು. ಸತ್ರಯಾಗವು ಮುಗಿದ ಕೂಡಲೇ ಹಸ್ತಿನಾಪುರಕ್ಕೆ ಹೋದನು. ತನಗೆ ಸಂಭವಿಸಿದ ಶಾಪರೂಪವಾದ ಶೂನ್ಯ ದೇವತೆಯನ್ನು ಶಾಂತಿಗೊಳಿಸಲು ಸಮರ್ಥನಾರೋ ಕಾಣನಲ್ಲ ಎಂದು ಚಿಂತಿಸುತ್ತಾ ಸಮರ್ಥನಾದ ಪುರೋಹಿತನೊಬ್ಬನನ್ನು ಸಂಪಾದಿಸಲು ಪ್ರಯತ್ನಿಸುತ್ತಿದ್ದನು. ಹೀಗಿರುತ್ತಾ ಒಮ್ಮೆ ಆ ಜನಮೇಜಯನು ಬೇಟೆಗೆ ಹೊರಟು ತನ್ನ ದೇಶಭಾಗದಲ್ಲಿ ಸುತ್ತುತ್ತಿರುವಾಗ ಒಂದು ಕಡೆಯಲ್ಲಿ ಒಂದಾನೊಂದು ಋಷ್ಯಾಶ್ರಮವು ಅವನಿಗೆ ಕಾಣಿಸಿತು. ಅಲ್ಲಿ ಶ್ರುತಶ್ರವನೆಂಬ ಒಬ್ಬ ಋಷಿ ಇದ್ದನು. ಅವನಿಗೆ ಸೋಮಶ್ರವನೆಂಬ ಪುತ್ರನೊಬ್ಬನಿದ್ದನು. ಆ ಋಷಿಕುಮಾರನು ಬಹಳ ಶ್ರದ್ಧೆಯಿಂದ ತಪಸ್ಸನ್ನು ನಡೆಸುತ್ತಿದ್ದನು. ಜನಮೇಜಯನು ನೆಟ್ಟಗೆ ಆ ಶ್ರುತಶ್ರವನ ಬಳಿಗೆ ಹೋಗಿ ನಮಸ್ಕರಿಸಿ, ಓ ಮಹಾತ್ಮ, ನಿನ್ನ ಮಗನನ್ನು ನನಗೆ ಪುರೋಹಿತನನ್ನಾಗಿ ಕಳುಹಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು. ಅದಕ್ಕೆ ಋಷಿಯು, ಓ ಜನಮೇಜಯ, ಈ ಪುತ್ರನು ನನಗೆ ಒಂದಾನೊಂದು ನಾಗಕನ್ಯೆಯಲ್ಲಿ ಹುಟ್ಟಿದವನು. ಇವನು ಮಹಾತಪಸ್ವಿ, ವೇದಾಧ್ಯಯನವನ್ನು ಚೆನ್ನಾಗಿ ಬಲ್ಲವನು, ನನ್ನಂತೆಯೇ ತಪೋಬಲವುಳ್ಳವನು. ಒಂದಾನೊಂದು ಹೆಣ್ಣು ಹಾವು ನನ್ನ ರೇತಸ್ಸನ್ನು ಕುಡಿಯಲು ಅದರ ಗರ್ಭದಲ್ಲಿ ಇವನು ಜನಿಸಿದನು. ಶಿವನಿಂದ ಪ್ರೇರಿಸಲ್ಪಟ್ಟ ಕೃತ್ಯೆಯನ್ನು, ಅಂದರೆ ಶೂನ್ಯ ದೇವತೆಯನ್ನು ಹೊರತು ಬೇರೆ ಎಲ್ಲಾ ಪಾಪ ದೇವತೆಯನ್ನು ನಿಗ್ರಹಿಸಲು ಈತನಿಗೆ ಸಾಮರ್ಥ್ಯವುಂಟು. ಹಾಗಿದ್ದರೂ ಇವನಿಗೆ ಗೂಢವಾದ ಒಂದಾನೊಂದು ವ್ರತ ನಿಯಮವುಂಟು. ಏನೆಂದರೆ, ಈತನು ಯಾವನಾದರೂ ಒಬ್ಬ ಬ್ರಾಹ್ಮಣನು ತನ್ನ ಬಳಿಗೆ ಬಂದು ಯಾವುದಾದರೂ ಒಂದು ಅರ್ಥವನ್ನು ಯಾಚಿಸಿದರೆ ಆ ಕ್ಷಣವೇ ಅದನ್ನು ಕೊಟ್ಟು ಬಿಡುವನು. ಇದಕ್ಕೆ ನೀನು ಸಮ್ಮತಿಸುವುದಾದರೆ ನಿನ್ನೊಡನೆ ಇವನನ್ನು ಕರೆದುಕೊಂಡು ಹೋಗಬಹುದು ಎಂದನು. ಅದಕ್ಕೆ ಆ ಜನಮೇಜಯನು, ಮಹಾತ್ಮ, ಹಾಗೆಯೇ ಆಗಲಿ ಎಂದು ಹೇಳಿ ಆ ಹೊಸ ಪುರೋಹಿತನನ್ನು ತನ್ನೊಡನೆ ಕರೆದುಕೊಂಡು
ಹಿಂತಿರುಗಿ ತನ್ನ ರಾಜಧಾನಿಗೆ ಬಂದು ತನ್ನ ಸಹೋದರರನ್ನು ಕರೆದು, ಸಹೋದರರೇ, ಇದು ಇವನನ್ನು ನಾನು ಪುರೋಹಿತನನ್ನಾಗಿ ವರಿಸುವೆನು. ಈತನು ಹೇಗೆ ಹೇಳುವನೋ ಆ ವಿಷಯದಲ್ಲಿ ನೀವು ಹಿಂದು ಮುಂದು ವಿಚಾರಿಸದೆ ಒಡನೆಯೇ ನಡೆಸಬೇಕು ಎಂದನು. ಜನಮೇಜಯನು ಹೇಳಿದಂತೆಯೇ ಸಹೋದರರು ಆ ಪುರೋಹಿತನ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದರು. ಜನಮೇಜಯನು ತನ್ನ ಸಹೋದರರಿಗೆ ಹೀಗೆಂದು ನಿಯಮಿಸಿದ ಮೇಲೆ ತಕ್ಷಶಿಲೆ ಎಂಬ ನಗರಕ್ಕೆ ದಂಡೆತ್ತಿ ಹೋಗಿ ಆ ದೇಶವನ್ನು ತನ್ನ ವಶ ಮಾಡಿಕೊಂಡನು. ಇದೇ ಸಮಯದಲ್ಲಿ ಅಯೋಧನೆಂಬ ನಾಮಾಂತರವುಳ್ಳ ಸೌಮ್ಯನೆಂಬ ಋಷಿಯಿದ್ದನು. ಆತನು ಕೇವಲ ಜಲಪಾನದಿಂದಲೇ ಜೀವಿಸುತ್ತಿದ್ದ ಅಪೋದನೆಂಬುವನ ಮಗನು. ಅವನಿಗೆ 3 ಮಂದಿ ಶಿಷ್ಯರು. ಆ ಮೂವರಿಗೂ ಕ್ರಮವಾಗಿ ಉಪಮನ್ಯು, ಅರುಣೆ ಮತ್ತು ಬೈದನೆಂದು ಹೆಸರು. ಈ ಮೂವರು ಶಿಷ್ಯರಲ್ಲಿ ಪಾಂಚಾಲ ದೇಶೀಯನಾದ ಅರುಣಿ ಎಂಬುವನನ್ನು ನೋಡಿ ಆ ಋಷಿಯು, ಶಿಷ್ಯ, ನೀನು ಹೋಗಿ ಗದ್ದೆಗೆ ನೀರು ಬಿಡುವ ತೂಬನ್ನು ಕಟ್ಟಿಬಾ ಎಂದು ಹೇಳಿ ಕಳುಹಿಸಿದನು. ಗುರುವಿನ ಆಜ್ಞೆಯಂತೆ ಅರುಣಿಯು ಗದ್ದೆಗೆ ಹೋಗಿ ಅದರ ತೂಬನ್ನು ಮುಚ್ಚಲು ಎಷ್ಟೋ ಪ್ರಯತ್ನಿಸಿದರೂ ಅವನಿಂದ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಆತನು ಬಹಳ ಕಷ್ಟಪಟ್ಟು ಕೊನೆಗೆ ಬಹಳ ಹೊತ್ತು ಆಲೋಚಿಸಿ, ಇರಲಿ, ಇದಕ್ಕೆ ಬೇರೊಂದು ಉಪಾಯವನ್ನು ಮಾಡುವೆನು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಆ ತೂಬಿಗೆ ಅಡ್ಡಲಾಗಿ ಮಲಗಿಬಿಟ್ಟನು. ಆಗ ನೀರು ಹೊರಗೆ ಬಾರದೆ ನಿಂತು ಹೋಯಿತು. ಆಮೇಲೆ ಒಮ್ಮೆ ಧೌಮ್ಯನು ತನ್ನ ಉಳಿದ 2 ಶಿಷ್ಯರನ್ನು ಕುರಿತು, ಏನಿದು, ಪಾಂಚಾಲ ದೇಶದಿಂದ ಬಂದ ಅರುಣಿಯು ಎಲ್ಲಿ ಹೋದನು ಎಂದು ಕೇಳಿದನು. ಅದಕ್ಕವರು, ಮಹಾತ್ಮ, ತೂಬನ್ನು ಕಟ್ಟಿ ಬರಬೇಕೆಂದು ನೀವೇ ಅವನನ್ನು ಕಳುಹಿಸಿಲ್ಲವೇ ಎಂದರು. ಇದನ್ನು ಕೇಳಿದೊಡನೆ ಗುರುವು ಬೆಚ್ಚರ ಬಿದ್ದು, ಹೌದು, ನಿಜವೇ, ಅವನನ್ನು ಕಳುಹಿಸಿ ಬಹಳ ಹೊತ್ತಾಯಿತು. ಆದುದರಿಂದ ನೀವು ಅದೇ ಸ್ಥಳಕ್ಕೆ ಹೋಗಿ, ನಾವು ಅದೇ ಸ್ಥಳಕ್ಕೆ ಹೋಗಿ ನೋಡುವೆವು ಎಂದು ಹೇಳಿ ಆ 2 ಶಿಷ್ಯರೊಡನೆ ಆ ತೂಬಿದ್ದ ಕಡೆಗೆ ಬಂದು, ಓ ಅರುಣಿ, ಪಾಂಚಾಲ್ಯ, ಎಲ್ಲಿರುವೆ ವತ್ಸ, ಬಾ ಎಂದು ಗಟ್ಟಿಯಾಗಿ ಕೂಗಿದನು. ಈ ಕೂಗನ್ನು ಕೇಳಿದೊಡನೆ ಅರುಣಿಯು ತಟ್ಟನೆ ಮೇಲೆದ್ದು ಉಪಾಧ್ಯಾಯನ ಬಳಿಗೆ ಬಂದು, ಗುರುವರ್ಯ, ಇದು ಬಂದೆನು. ಈ ಕಿಂಡಿಯಿಂದ ನುಗ್ಗಿ ಬರುವ ನೀರಿನ ವೇಗವನ್ನು ತಡೆಯಲು ಎಷ್ಟೆಷ್ಟು ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಆ ರಂಧ್ರಕ್ಕೆ ಅಡ್ಡಲಾಗಿ ನಾನೇ ಮಲಗಿದ್ದೆನು. ನೀವು ಕೂಗಿದ ಶಬ್ದವನ್ನು ಕೇಳಿದೊಡನೆ ಅದನ್ನು ಬಿಟ್ಟು ಎದ್ದು ಬಂದೆನು. ಇದೋ ನಮಸ್ಕರಿಸುವೆನು, ಮತ್ತೇನಾಜ್ಞೆ ಎಂದನು. ಇದನ್ನು ಕೇಳಿ ಉಪಾಧ್ಯಾಯನು, ವತ್ಸ, ನೀನು ಗದ್ದೆಯ ತೆವರಿಯನ್ನು ಕಿತ್ತುಕೊಂಡು ಬಂದುದರಿಂದ ನಿನಗೆ ಉದ್ದಾಲಕನೆಂಬ ಹೆಸರಿರಲಿ. ಮತ್ತು ಗುರುಭಕ್ತಿಯಿಂದ ನೀನು ನನ್ನ ಆಜ್ಞೆಯನ್ನು ಕ್ರಮವಾಗಿ ನಡೆಸಿದೆಯಾದುದರಿಂದ ಮುಂದೆ ನೀನು ಶ್ರೇಯಸ್ಸನ್ನು ಹೊಂದುವೆ. ಸಮಸ್ತ ವೇದಗಳು, ಸಕಲ ಧರ್ಮಶಾಸ್ತ್ರಗಳು ನಿನ್ನ ಮನಸ್ಸಿಗೆ ತಾನಾಗಿ ಹೊಳೆಯಲಿ ಎಂದು ಆಶೀರ್ವದಿಸಿದನು. ಹೀಗೆ ಆಚಾರ್ಯನಿಂದ ಅನುಗ್ರಹಿತನಾಗಿ ಅರುಣಿಯು ಆಮೇಲೆ ತನ್ನ ಇಷ್ಟವಾದ ದೇಶಕ್ಕೆ ಹೊರಟು ಹೋದನು. ಆಮೇಲೆ ಮತ್ತೊಬ್ಬ ಅಯೋಧನೆಂಬ ಧೌಮ್ಯನು ಉಪಮನ್ಯುವೆಂಬ ತನ್ನ ಮತ್ತೊಬ್ಬ ಶಿಷ್ಯನನ್ನು ಕರೆದು, ವತ್ಸ, ಉಪಮನ್ಯು, ನೀನು ದನಗಳನ್ನು ಮೇಯಿಸಿಕೊಂಡು ಬಾ ಎಂದು ನಿಯಮಿಸಿದನು. ಆ ಶಿಷ್ಯನು ಕೂಡ ಉಪಾಧ್ಯಾಯನ ಆಜ್ಞೆಯಂತೆ ಹಗಲೆಲ್ಲ ಹಸುಗಳನ್ನು ಮೇಯಿಸುತ್ತಿದ್ದು ಸಾಯಂಕಾಲದಲ್ಲಿ ತನ್ನ ಗುರುವಿನ ಆಶ್ರಮಕ್ಕೆ ಬಂದು ತನ್ನ ಉಪಾಧ್ಯಾಯನ ಮುಂದೆ ನಿಂತು ನಮಸ್ಕರಿಸಿದನು. ಆಗ ಉಪಾಧ್ಯಾಯನು ತನ್ನ ಶಿಷ್ಯನಾದ ಆ ಉಪಮನ್ಯುವು ಚೆನ್ನಾಗಿ ಮೈಯುಬ್ಬಿ ಪುಷ್ಟಿ ಹೊಂದಿರುವುದನ್ನು ನೋಡಿ, ವತ್ಸ, ಉಪಮನ್ಯು, ನಿನ್ನ ದೇಹವು ಬಹಳ ಪುಷ್ಟಿ ಹೊಂದಿರುವುದಲ್ಲ. ನೀನು ಹೇಗೆ ಜೀವನ ಮಾಡುತ್ತಿರುವೆ? ಯಾವ ಆಹಾರವನ್ನು ತೆಗೆದುಕೊಳ್ಳುತ್ತಿರುವೆ ಎಂದು ಕೇಳಿದನು. ಅದಕ್ಕೆ ಆ ಶಿಷ್ಯನು, ಆಚಾರ್ಯ, ನಾನು ಭಿಕ್ಷೆಯಿಂದ ಜೀವಿಸುತ್ತಿರುವೆನು ಎಂದು ಉತ್ತರ ಕೊಟ್ಟನು. ಅದನ್ನು ಕೇಳಿ ಉಪಾಧ್ಯಾಯನು, ವತ್ಸ, ನೀನು ತಂದ ಭಿಕ್ಷೆಯನ್ನು ಮೊದಲು ನನಗೆ ಒಪ್ಪಿಸದೆ ನೀನೇ ಉಪಯೋಗಿಸಬಹುದೇ ಎಂದನು. ಅದಕ್ಕೆ ಆ ಶಿಷ್ಯನು, ಇನ್ನು ಮುಂದೆ ಹಾಗೆಯೇ ಮಾಡುವೆನೆಂದು ಹೇಳಿ ಭಿಕ್ಷೆಯನ್ನು ತಂದಾಗಲೆಲ್ಲ ಅದನ್ನು ಗುರುವಿನ ಮುಂದೆ ತಂದಿಡುತ್ತಿದ್ದನು. ಗುರುವು ಆ ಶಿಷ್ಯನು ತಂದ ಭಿಕ್ಷೆಯನ್ನೆಲ್ಲ ತಾನೇ ಇಟ್ಟುಕೊಂಡು ಅವನನ್ನು ಕಳುಹಿಸಿಬಿಡುತ್ತಿದ್ದನು. ಆಗಲೂ ಶಿಷ್ಯನು ಗುರುವಿನ ಆಜ್ಞೆಗೆ ಬದ್ಧನಾಗಿ ಹಗಲೆಲ್ಲ ಹಸುಗಳನ್ನು ಮೇಯಿಸುತ್ತಾ ಹೊತ್ತು ಮುಳುಗುವ ಸಮಯಕ್ಕೆ ಹಿಂದಿರುಗಿ ಉಪಾಧ್ಯಾಯನ ಮನೆಗೆ ಬಂದು ಅವನ ಮುಂದೆ ನಿಂತು ನಮಸ್ಕರಿಸಿದನು. ಆಗಲೂ ಆತನ ದೇಹವು ಸ್ವಲ್ಪವೂ ಕೃಶವಾಗದೆ ಉಬ್ಬಿರುವುದನ್ನು ನೋಡಿ ಆಶ್ಚರ್ಯದಿಂದ, ವತ್ಸ, ಉಪಮನ್ಯು, ನೀನು ತರುವ ಭಿಕ್ಷೆಯಲ್ಲಿ ಸ್ವಲ್ಪವನ್ನಾದರೂ ಉಳಿಸದೆ
ನಾನೇ ತೆಗೆದುಕೊಳ್ಳುತ್ತಿರುವೆನಲ್ಲ. ಈಗ ನೀನು ಜೀವನ ಮಾಡುವುದು ಹೇಗೆ ಎಂದನು. ಅದಕ್ಕೆ ಆ ಶಿಷ್ಯನು, ಸ್ವಾಮಿ, ಮೊದಲು ಸಾರಿ ಎತ್ತಿ ತಂದ ಭಿಕ್ಷೆಯನ್ನು ನಿಮಗೆ ಒಪ್ಪಿಸಿಬಿಟ್ಟು ತಿರುಗಿ ಮತ್ತೊಮ್ಮೆ ಭಿಕ್ಷೆಯನ್ನೆತ್ತಿ ಅದರಿಂದ ನಾನು ಜೀವನವನ್ನು ನಡೆಸಿಕೊಳ್ಳುತ್ತಿರುವೆನು ಎಂದನು. ಅದನ್ನು ಕೇಳಿ ತಿರುಗಿ ಗುರುವು ಶಿಷ್ಯನನ್ನು ಕುರಿತು, ಉಪಮನ್ಯು, ಹೀಗೆ ಮಾಡುವುದು ಕೂಡ ಗುರುಕುಲಕ್ಕೆ ಉಚಿತವಾದ ನಡತೆಯಲ್ಲ. ಏಕೆಂದರೆ ನೀನು ಹೀಗೆ ಮಾಡುವುದರಿಂದ ಭಿಕ್ಷೆ ಎತ್ತಿ ಜೀವಿಸುತ್ತಿರುವ ಇತರರ ಜೀವನಕ್ಕೆ ಹಾನಿಯನ್ನು ತರುವೆಯಲ್ಲವೇ? ನೀನು ಹೀಗೆಯೇ ಮಾಡುತ್ತಿದ್ದರೆ ಲೋಭಿ ಎನಿಸಿಕೊಳ್ಳುವೆ ಎಂದನು. ಅದನ್ನು ಕೇಳಿ ಶಿಷ್ಯನು ಅಪ್ಪಣೆ ಎಂದು ಹೇಳಿ ಎಂದಿನಂತೆ ಹಸುಗಳನ್ನು ಕಾಯುತ್ತಿದ್ದನು. ಹೀಗೆ ಗುರುವಿನ ಆಜ್ಞೆಗೆ ಬದ್ಧನಾಗಿ ಹಗಲೆಲ್ಲ ಹಸುಗಳನ್ನು ಕಾಯುತ್ತಿದ್ದು ಸಂಜೆಗೆ ಮನೆಗೆ ಬಂದು ಉಪಾಧ್ಯಾಯರಿಗೆ ನಮಸ್ಕರಿಸಿ ಮುಂದೆ ನಿಲ್ಲಲು, ಆಗಲೂ ಆ ಶಿಷ್ಯನು ಮೊದಲಿನಂತೆಯೇ ದೇಹಪುಷ್ಟಿಯುಳ್ಳವನಾಗಿರುವುದನ್ನು ನೋಡಿ, ವತ್ಸ, ಏನಿದು? ನೀನು ತಂದ ಭಿಕ್ಷೆಯನ್ನೆಲ್ಲ ನಾನೇ ತೆಗೆದುಕೊಳ್ಳುತ್ತಿರುವೆನು. ತಿರುಗಿ ಎರಡನೆಯ ಸಾರಿ ನೀನು ಭಿಕ್ಷೆಯನ್ನು ಎತ್ತತಕ್ಕವನಲ್ಲ. ಹಾಗಿದ್ದರೂ ನಿನ್ನ ಮೈ ಬಡವಾಗದೆ ಉಬ್ಬಿರುವುದು. ನೀನು ಹೇಗೆ ಜೀವನ ಮಾಡುತ್ತಿರುವೆ ಎಂದನು. ಆಗ ಆ ಶಿಷ್ಯನು, ಸ್ವಾಮಿ, ಹಸುಗಳ ಹಾಲನ್ನು ಕುಡಿದು ನಾನು ಜೀವಿಸುತ್ತಿರುವೆನು ಎಂದನು. ಅದನ್ನು ಕೇಳಿ ಉಪಾಧ್ಯಾಯನು, ಉಪಮನ್ಯು, ಇದು ಸರಿಯಲ್ಲ. ಆ ಹಸುಗಳ ಹಾಲನ್ನಾದರೂ ಉಪಯೋಗಿಸಲು ನಾನು ನಿನಗೆ ಅನುಮತಿಯನ್ನು ಕೊಡಲಿಲ್ಲವಲ್ಲ ಎಂದನು. ಅದಕ್ಕೆ ಆ ಶಿಷ್ಯನು, ಇನ್ನು ಮೇಲೆ ಹಾಗೆಯೇ ನಡೆದುಕೊಳ್ಳುವೆನು ಎಂದು ಪ್ರತಿಜ್ಞೆ ಮಾಡಿ ಎಂದಿನಂತೆ ಪಶುಗಳನ್ನು ಮೇಯಿಸುತ್ತಿದ್ದು ಸಂಜೆಗೆ ಮನೆಗೆ ಬಂದು ಗುರುವಿನ ಮುಂದೆ ನಿಂತು ನಮಸ್ಕರಿಸಿದನು. ಆಗಲೂ ಆ ಶಿಷ್ಯನ ದೇಹವು ಮೊದಲಿನಂತೆಯೇ ಮಾಂಸಪುಷ್ಟಿಗೆಂದಿರುವುದನ್ನು ನೋಡಿ, ವತ್ಸ, ನೀನೇನೋ ಮೊದಲು ಸಂಪಾದಿಸಿ ತಂದ ಭಿಕ್ಷೆಯನ್ನು ನನಗೆ ಒಪ್ಪಿಸುತ್ತಿರುವೆ. ಎರಡನೆಯ ಸಾರಿ ಭಿಕ್ಷೆ ಎತ್ತುವುದಿಲ್ಲ, ಹಸುಗಳ ಹಾಲನ್ನೂ ಕುಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿಕೊಟ್ಟಿರುವೆ. ನಿನ್ನ ದೇಹವೇನೋ ಇನ್ನೂ ಚೆನ್ನಾಗಿಯೇ ಉಬ್ಬಿರುವುದು. ನಿನ್ನ ಜೀವನ ಕ್ರಮವು ಹೇಗೆ ಹೇಳು ಎಂದನು. ಅದಕ್ಕೆ ಶಿಷ್ಯನು, ಆಚಾರ್ಯ, ಆ ಕರುಗಳು ತಾಯಿಯ ಮೊಲೆಯನ್ನು ಕುಡಿಯುತ್ತಿರುವಾಗ ಅವುಗಳ ಕಡೆ ಬಾಯಿಯಿಂದ ಚೆಲ್ಲಿ ಬೀಳುವ ನೊರೆಯನ್ನು ಕುಡಿದು ಜೀವಿಸುತ್ತಿರುವೆನು ಎಂದನು. ಅದಕ್ಕೆ ಗುರುವು ತಿರುಗಿ ಅವನನ್ನು ಕುರಿತು, ಅಯ್ಯೋ, ಅದೂ ಅಧರ್ಮವು. ಈ ಕರುಗಳು ಬಹು ದಯಾಗುಣವುಳ್ಳವುಗಳು. ನಿನ್ನಲ್ಲಿ ಕರಿಕರದಿಂದಲೇ ಇವು ಹೆಚ್ಚಾಗಿ ನೊರೆಯನ್ನು ಹೊರಕ್ಕೆ ಚೆಲ್ಲಿಬಿಡುತ್ತಿರಬಹುದು. ನೀನು ಆ ನೊರೆಗೆ ಆಸೆ ಪಟ್ಟರೆ ಆ ಕರುಗಳ ಜೀವನಕ್ಕೆ ನೀನಾಗಿ ಕಲ್ಲು ಹಾಕಿದಂತಾಗುವುದು. ಆದುದರಿಂದ ನೀನು ಆ ನೊರೆಯನ್ನು ಕುಡಿಯಬಾರದು ಎಂದನು. ಶಿಷ್ಯನು ಹಾಗೆಯೇ ಆಗಲೆಂದು ಪ್ರತಿಜ್ಞೆ ಮಾಡಿ ಮುಂದೆ ಆಹಾರವನ್ನೇನು ತೆಗೆದುಕೊಳ್ಳದೆಯೇ ಹಸುಗಳನ್ನು ಮೇಯಿಸಿಕೊಂಡು ಬರುತ್ತಿದ್ದನು. ಗುರುವಿನ ಆಜ್ಞೆಗೆ ಬದ್ಧನಾಗಿ ಆ ಶಿಷ್ಯನು ಭಿಕ್ಷಾನ್ನವನ್ನು ಭುಜಿಸದೇ ಬಿಟ್ಟನು. ಎರಡನೆಯ ಬಾರಿ ಭಿಕ್ಷೆ ಎತ್ತುವುದನ್ನೂ ಬಿಟ್ಟನು. ಹಸುಗಳ ಹಾಲನ್ನು ಕುಡಿಯಲೊಲ್ಲನು. ಕರುಗಳ ಬಾಯಿಂದ ಚೆಲ್ಲಿದ ನೊರೆಯನ್ನು ಉಪಯೋಗಿಸನು. ಹೀಗಿದ್ದು ಒಮ್ಮೆ ಕಾಡಿನಲ್ಲಿ ಹಸುಗಳನ್ನು ಕಾಯುತ್ತಿರುವಾಗ ಹಸಿವನ್ನು ತಡೆಯಲಾರದೆ ಎಕ್ಕದ ಎಲೆಗಳನ್ನು ತಿಂದು ಬಿಟ್ಟನು. ಹೀಗೆ ಬಹಳ ಕಹಿಯೂ ಖಾರವೂ ಕಟುವೂ ಆಗಿ ಬಹಳ ತೀಕ್ಷ್ಣ ವೇಗವುಳ್ಳ ಎಕ್ಕದೆಲೆಗಳನ್ನು ತಿಂದುದರಿಂದ ಅವನ ಕಣ್ಣುಗಳು ಕೆಟ್ಟು ಹೋಗಿ ಕುರುಡನಾದನು. ಹೀಗೆ ಕುರುಡನಾಗಿ ಕಾಡಿನಲ್ಲಿ ಅತ್ತಿತ್ತ ಅಲೆದಾಡುತ್ತಾ ಒಂದಾನೊಂದು ಬಾವಿಯಲ್ಲಿ ಬಿದ್ದು ಬಿಟ್ಟನು. ಹಾಗೆಯೇ ಸೂರ್ಯಾಸ್ತಮಯವಾಯಿತು. ಇಷ್ಟರಲ್ಲಿ ಇತ್ತಲಾಗಿ ಉಪಾಧ್ಯಾಯನು, ಸೂರ್ಯನು ಅಸ್ತಮಿಸಿದರೂ ತನ್ನ ಶಿಷ್ಯನಾದ ಉಪಮನ್ಯುವು ಕಾಡಿನಿಂದ ಹಿಂತಿರುಗಿ ಬಾರದುದನ್ನು ನೋಡಿ ಇತರ ಶಿಷ್ಯರನ್ನು ಕುರಿತು, ಓ ಭಟುಗಳೇ, ಏನಿದು? ಉಪಮನ್ಯುವು ಹೋಗಿ ಬಹಳ ಹೊತ್ತಾದರೂ ಇನ್ನೂ ಹಿಂತಿರುಗಿ ಬರಲಿಲ್ಲವಲ್ಲ. ನಾನು ಅವನ ಜೀವನೋಪಾಯಗಳಿಗೆಲ್ಲ ಅಡ್ಡಿ ಮಾಡಿದುದನ್ನು ನೋಡಿ ಅವನು ಕೋಪದಿಂದ ಹಿಂತಿರುಗಿ ನನ್ನಲ್ಲಿಗೆ ಬಾರದೇ ಇರಬಹುದು. ಆದುದರಿಂದ ನೀವೆಲ್ಲರೂ ಅವನನ್ನು ಹುಡುಕಿ ಕರೆತರಬೇಕು ಎಂದು ಹೇಳಿ ತನ್ನ ಶಿಷ್ಯರೊಡನೆ ಕಾಡಿಗೆ ಹೊರಟನು. ಅಲ್ಲಿ ಅವನನ್ನು ಕರೆಯುವುದಕ್ಕಾಗಿ ಉಚ್ಚ ಧ್ವನಿಯಿಂದ, ಓ ಉಪಮನ್ಯು, ವತ್ಸ, ಎಲ್ಲಿರುವೆ, ಬಾ ಎಂದು ಕೂಗಿದನು. ಬಾವಿಯಲ್ಲಿ ಬಿದ್ದಿದ್ದ ಉಪಮನ್ಯುವಿಗೆ ಉಪಾಧ್ಯಾಯನು ಕರೆದ ಧ್ವನಿಯು ಕೇಳಿಸಿತು. ಅಲ್ಲಿಂದಲೇ ಅವನು, ಸ್ವಾಮಿ, ಇದೋ ನಾನು ಈ ಬಾವಿಯಲ್ಲಿ ಬಿದ್ದಿರುವೆನು ಎಂದನು. ಅದನ್ನು ಕೇಳಿ ಗುರುವು ಸಮೀಪಕ್ಕೆ ಬಂದು, ವತ್ಸ, ನೀನು ಈ ಬಾವಿಯಲ್ಲಿ ಬಿದ್ದುದು ಹೇಗೆ ಎಂದು ಕೇಳಲು ಶಿಷ್ಯನು, ಮಹಾತ್ಮ, ನಾನು ಕ್ಷುದ್ಬಾಧೆಯನ್ನು ತಡೆಯಲಾರದೆ ಎಕ್ಕದೆಲೆಗಳನ್ನು ತಿಂದುದರಿಂದ ಕಣ್ಣುಗಳು ಕೆಟ್ಟು ಕುರುಡನಾದೆನು.
ಕಣ್ಣು ಕಾಣದೆ ಅತ್ತಿತ್ತ ಅಲೆದಾಡುತ್ತಾ ಈ ಬಾವಿಯಲ್ಲಿ ಬಿದ್ದೆನು ಎಂದನು. ಅದಕ್ಕೆ ಆ ಉಪಾಧ್ಯಾಯನು, ವತ್ಸ, ಚಿಂತೆಯಿಲ್ಲ, ದೇವವೈದ್ಯರಾದ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿ ಪ್ರಾರ್ಥಿಸು, ಅವರು ನಿನಗೆ ಕಣ್ಣುಗಳನ್ನು ಕೊಡುವರು ಎಂದನು. ಗುರುವಿನ ಆಜ್ಞೆಯಂತೆ ಉಪಮನ್ಯುವು ಕೆಲವು ರುಕ್ಕುಗಳಿಂದ ಅಶ್ವಿನಿ ದೇವತೆಗಳನ್ನು ಸ್ತುತಿಸುವನು. ಓ ದೇವವೈದ್ಯರೇ, ಅಶ್ವಿನಿ ದೇವತೆಗಳೇ, ನಿಮ್ಮಿಬ್ಬರನ್ನು ನಾನು ಈ ವಾಕ್ಯಗಳಿಂದ ಸ್ತುತಿಸುವೆನು. ನೀವಾದರೂ ಪೂರ್ವಾಗ್ರಹರು, ಅಂದರೆ ಎಲ್ಲ ದೇವತೆಗಳಿಗಿಂತಲೂ ಮುಂದಾಗಿ ಯಜ್ಞಶಾಲೆಗೆ ಹೋಗತಕ್ಕವರು, ಮತ್ತು ನೀವು ಪೂರ್ವಜರು, ಅಂದರೆ ಗರ್ಭೋತ್ಪತ್ತಿಗೆ ಮೊದಲೇ ಕುದುರೆಗಳ ಸ್ವಭಾವವನ್ನು ಅನುಸರಿಸಿ ಮುಖ ಸಂಯೋಗ ಮಾತ್ರದಿಂದ ಹುಟ್ಟಿದವರು. ನೀವು ಅಗ್ನಿ ಸಮಾನರು, ಸ್ವಸಾಮರ್ಥ್ಯದಿಂದ ಅನಂತ ರೂಪಗಳನ್ನು ಧರಿಸಬಲ್ಲವರು, ಸೂರ್ಯನಿಂದ ಹುಟ್ಟಿದವರು, ವೇಗವಾದ ನಡೆಯುಳ್ಳವರು, ರಜೋಗುಣವಿಲ್ಲದವರು, ಸಮಸ್ತ ಲೋಕಗಳಲ್ಲಿಯೂ ತಡೆಯಿಲ್ಲದೆ ವಿಮಾನಗಳನ್ನು ನಡೆಸತಕ್ಕವರು, ಸುವರ್ಣಾಭರಣಗಳಿಂದ ಅಲಂಕೃತರಾದವರು, ಆರೋಗ್ಯ ಮೂಲಕವಾಗಿ ಶಕ್ತಿಯನ್ನು ಉಂಟು ಮಾಡತಕ್ಕವರು, ಪರಲೋಕದಲ್ಲಿಯೂ ಹಿತವನ್ನು ಉಂಟು ಮಾಡತಕ್ಕವರು, ಭಕ್ತರನ್ನು ಆಪತ್ತಿನಲ್ಲಿ ರಕ್ಷಿಸುವುದಕ್ಕಾಗಿ ಮುಂದುವರಿಯತಕ್ಕವರು, ಅಸತ್ಯವಿಲ್ಲದವರು, ನಾಸಾಪುಟದಿಂದ ಹುಟ್ಟಿದವರು, ದರ್ಶನೀಯವಾದ ಸುಂದರಾಕಾರವುಳ್ಳವರು, ಎಸಳಾದ ಮೂಗುಳ್ಳವರು, ವಿಶೇಷವಾಗಿ ಜಯಶಾಲಿಗಳು, ನೇಗೆಯವರು ನೂಲಿನಲ್ಲಿರುವ ಕೊಳೆಯನ್ನು ನೀಗಿಸಿ ಬಿಳಿಯ ನೂಲನ್ನು ನೇದು ವಸ್ತ್ರವನ್ನು ಹೇಗೆ ರಚಿಸುವರೋ ಹಾಗೆ ನೀವು ಸೂರ್ಯಪುತ್ರರಾದುದರಿಂದ ಆ ಸೂರ್ಯನ ಬಲದ ಮೇಲೆ ಶ್ಯಾಮಕುಷ್ಠವೆಂಬ ತೊನ್ನು ವ್ಯಾಧಿಯನ್ನು ನೀಗಿಸಿ ಆಶ್ರಿತರಿಗೆ ಕಾಂತಿಯುಕ್ತವಾದ ವರ್ಣೋತ್ಕರ್ಷವನ್ನು ಅಥವಾ ಕಣ್ಣನ್ನು ಅನುಗ್ರಹಿಸತಕ್ಕವರು. ಓ ಅಶ್ವಿನಿ ದೇವತೆಗಳಿರ, ಗರುಡನಿಗೆ ಸಮಾನವಾದ ಪರಾಕ್ರಮವುಳ್ಳ ಒಂದು ವೃಕದ, ಅಂದರೆ ತೋಳದ ಬಲದಿಂದ ನಿಗ್ರಹೀತನಾಗಿ ಕೆಳಗೆ ಬಿದ್ದಿದ್ದ ವರ್ತಿಕೆ ಎಂಬ ಪಕ್ಷಿಯನ್ನು ಬಿಡಿಸಿ ನೀವು ಜೀವದಾನವನ್ನು ಮಾಡಿದವರು. ಇಂದ್ರನೇ ಮೊದಲಾದ ಬೇರೆ ಅನೇಕ ದೇವತೆಗಳಿದ್ದರು, ಅಸಮೀಚೀನಗಳಾದ ಗೋವುಗಳನ್ನು ಅವರು ರಕ್ಷಿಸಲು ಶಕ್ತರಲ್ಲದ ಕಾರಣದಿಂದ ದ್ವಿಜರು ದಿನಾರಂಭದಲ್ಲಿ ಅರುಣನನ್ನು ಹೇಗೋ ಹಾಗೆ ಸೋಮಯಾಗದ ಆರಂಭದಲ್ಲಿ ಯಜಮಾನನು ಮೊಟ್ಟ ಮೊದಲು ಯಾವ ನಿಮ್ಮಿಬ್ಬರನ್ನೇ ಸ್ತೋತ್ರ ಮಾಡುವನು. ಅಂತಹ ನಿಮಗೆ ನನ್ನ ಪೂರ್ಣಾನಂದವು, ಪೂರ್ಣ ವಂದನವು. ಬೇರೆ ಬೇರೆ ಅನೇಕ ಗೋಷ್ಠ, ಅಂದರೆ ಕೊಟ್ಟಿಗೆಗಳಲ್ಲಿ ಇರತಕ್ಕವುಗಳಾಗಿ ಒಬ್ಬ ಅಧ್ವರ್ಯುವಿನಿಂದಲೇ ಕರೆಯಲ್ಪಡತಕ್ಕವುಗಳಾಗಿರುವ 360 ಗೋವುಗಳಿಂದ 1 ಸಂವತ್ಸರ ಕಾಲದವರೆಗೆ ಲಭಿಸುವ ತುಪ್ಪದಿಂದಲೂ ಹಾಲಿನಿಂದಲೂ ಲಭಿಸುವ ಧರ್ಮಕ್ಕೆ ಯಾರು ಭಾಗಿಗಳೋ ಅಂತಹ ಅಶ್ವಿನಿ ದೇವತೆಗಳಿಗೆ ನಮಸ್ಕರಿಸುವೆನು. ಓ ಅಶ್ವಿನಿ ದೇವತೆಗಳಿರ, ಯಾವ ಚಕ್ರದ ಮಧ್ಯದಲ್ಲಿರುವ ನಾಭಿಗೆ, ಅಂದರೆ ಕುಂಭಕ್ಕೆ 720 ಅರಗಳು ನಾಟಲ್ಪಟ್ಟಿವೆಯೋ, ಯಾವ ಚಕ್ರವು ಎಂದೆಂದಿಗೂ ಸವೆಯದೆ ನೇಮಿಯೂ ಇಲ್ಲದೆ ಅಥವಾ ಚಕ್ರದ ನೇಮಿಯು ಇದ್ದ ಸ್ಥಳದಲ್ಲಿಯೇ ಇದ್ದು ಸುತ್ತುತ್ತಿರುವುದು, ಅಂತಹ ಸೂರ್ಯನ ರಥಚಕ್ರವನ್ನು ನಡೆಸತಕ್ಕ ನಿಮಗೆ ನಮಸ್ಕಾರವು. ಮಾಯೆಯಿಂದ ಆಶ್ರಯಿಸಲ್ಪಟ್ಟ ನಿಮಗೆ ನಮಸ್ಕಾರವು. ಬೇರೆ ಯಾವ ಚಕ್ರವು 12 ಅರಗಳಿಂದಲೂ 6 ನಾಭಿಗಳಿಂದಲೂ ಒಂದೇ ಅಚ್ಚಿನಿಂದಲೂ ಕೂಡಿದುದಾಗಿ ಸ್ವರ್ಗಕ್ಕೆ ಸಾಧಕವಾಗಿರುವುದು, ಯಾವ ಚಕ್ರವನ್ನು ಸಮಸ್ತ ಜೀವರಾಶಿಗಳು ಆಶ್ರಯಿಸಿ ನಡೆಯುತ್ತಿರುವವು, ಅಂತಹ ಕಾಲಚಕ್ರದಲ್ಲಿ ಸಿಕ್ಕಿ ನರಳುತ್ತಿರುವ ನನ್ನ ದುಃಖವನ್ನು ಅಶ್ವಿನಿ ದೇವತೆಗಳು ಬಿಡಿಸಲಿ. ಓ ಅಶ್ವಿನಿ ದೇವತೆಗಳಿರ, ನಾನಾ ಕರ್ಮ ಸಮರ್ಥರಾದ ನೀವೇ ಜಲದಲ್ಲಿ ಸೋಮವೆಂಬ ಅಮೃತವನ್ನು ನಿರ್ಮಿಸಿದಿರಿ. ನೀವೇ ಮೇರುಗೆರೆಯನ್ನು ಬಿಟ್ಟು ಭೂಮಿಗೆ ಬರುತ್ತಾ ಪ್ರಾಣಿಗಳಿಗೆ ಅನ್ನಾದಿಗಳ ಮೂಲಕವಾಗಿ ಬಲವನ್ನು ಕೊಡತಕ್ಕ ವ್ಯಷ್ಟಿಯನ್ನು ಕೊಟ್ಟು ಕಾಪಾಡುವಿರಿ. ಎಲೈ ಅಶ್ವಿನಿ ದೇವತೆಗಳಿರ, ನೀವಿಬ್ಬರು ಸೋಮಯಾಗದಲ್ಲಿ ಎಲ್ಲರಿಗೂ ಮುಂದಾಗಿ ಬರತಕ್ಕವರು. ನೀವು ಇಂದ್ರಾದಿ 10 ದಿಕ್ಪಾಲಕರನ್ನು, ದೇವತೆಗಳನ್ನು ನಿಮ್ಮ ಆಗಮನದಿಂದ ಪ್ರತ್ಯಕ್ಷೀಕರಿಸತಕ್ಕವರು. ಆಮೇಲೆ ಯಾಗದ ಪ್ರಧಾನ ಭಾಗದಲ್ಲಿ ಸಂಬಂಧಿಸಿದ ಆ ದಿಗ್ದೇವತೆಗಳನ್ನು ಹಿಂಬಾಲಿಸಿ ಋಷಿಗಳು ಬರುವರು. ಹೀಗೆ ಮೊದಲು ನಿಮ್ಮ ಆಗಮನವೇ ಉಳಿದ ದೇವಾದಿಗಳ ಆಗಮನಕ್ಕೂ ಕಾರಣವಾದುದರಿಂದ ನೀವು ದೇವತೆಗಳ ಮತ್ತು ಮನುಷ್ಯರ ಸ್ತೋತ್ರಕ್ಕೆ ಭಾಗಿಗಳಾಗಿರುವಿರಿ. ಓ ವಿಶ್ವೇ ದೇವತೆಗಳಿರ, ನಾನಾ ವರ್ಣವುಳ್ಳವುಗಳಾಗಿ ಸೃಷ್ಟ್ಯಾದಿಗಳಿಗೆ ಕಾರಣಗಳಾಗಿ ಅನೇಕ ರೂಪಗಳಾಗಿರುವ ಯಾವ ಕಿರಣಗಳನ್ನು ನೀವು ಪ್ರಕಾಶಗೊಳಿಸುತ್ತಿರುವಿರೋ, ನಿಮ್ಮ ಸಂಬಂಧವುಳ್ಳ ಅಂತಹ ಸೂರ್ಯ ಕಿರಣಗಳು ಸಮಸ್ತ ಭುವನಗಳನ್ನು ಆವರಿಸಿರುವವು.
ಆ ಕಿರಣಗಳು ಕೂಡ ನಿಮ್ಮನ್ನು ಅನುಸರಿಸಿಯೇ ನಡೆಯುವುದರಿಂದ ದೇವಮಾನವಾದಿಗಳೆಲ್ಲರೂ ನಿಮ್ಮನ್ನೇ ಅನುಸರಿಸಿ ಸ್ತುತಿಸುತ್ತಿರುವರು. ಓ ಅಶ್ವಿನಿ ದೇವತೆಗಳಿರ, ನೀವು ಪದ್ಮಮಾಲಾಧಾರಿಗಳು, ಮರಣವಿಲ್ಲದವರು, ಯಜ್ಞವರ್ಧಕರು, ಲೋಕಪ್ರಸಿದ್ಧರು. ನೀವೇ ಮೊಟ್ಟ ಮೊದಲು ಸೋಮಯಾಗಕ್ಕೆ ಬರತಕ್ಕವರು. ನಿಮ್ಮನ್ನು ಬಿಟ್ಟು ಇಂದ್ರಾದಿ ದೇವತೆಗಳು ಆ ಯಾಗಾದಿ ಸ್ಥಾನಗಳಲ್ಲಿ ದೇವಯೋಗ್ಯವಾದ ಹವಿಸ್ಸನ್ನು ಪಡೆಯಲಾರರು. ಇಂತಹ ನಿಮ್ಮಿಬ್ಬರನ್ನು ನಾನು ಮನಸ ಧ್ಯಾನಿಸುವೆನು. ಓ ಅಶ್ವಿನಿ ದೇವತೆಗಳಿರ, ನೀವು ಮುಖ ಸಂಯೋಗ ಮಾತ್ರದಿಂದ ಯೌವನ ದಶೆಯೊಡನೆ ಗರ್ಭದಿಂದ ಜನನವನ್ನು ಪಡೆದವರು. ಮನುಷ್ಯರು ಮೊದಲಾದ ಇತರ ಪ್ರಾಣಿಗಳಾದರೂ 9 ತಿಂಗಳವರೆಗೆ ಗರ್ಭವಾಸ ದುಃಖವನ್ನು ಅನುಭವಿಸಿ ಹುಟ್ಟುವರು. ಅಂತಹ ಗರ್ಭದಿಂದ ಹುಟ್ಟಿದವರು ಹುಟ್ಟಿದ ಕೂಡಲೇ ತಾಯಿಯ ಹಾಲನ್ನು ಕುಡಿಯುವರು. ಮನುಷ್ಯ ಯೋಗ್ಯವಾದ ಇಂತಹ ಹೀನ ಜನನವು ಮರಣ ಧರ್ಮವಿಲ್ಲದ ನಿಮಗೆ ಇಲ್ಲ. ಇಂತಹ ನೀವು ನನಗೆ ಕಣ್ಣುಗಳನ್ನು ಕೊಟ್ಟು ಬದುಕಿಸಿರಿ. ನಿಮ್ಮ ಗುಣಗಳನ್ನೆಲ್ಲ ಎತ್ತಿ ಹೇಳಿ ನಿಮ್ಮನ್ನು ಸ್ತುತಿಸಲು ನಾನು ಶಕ್ತನಲ್ಲ. ಕಣ್ಣಿಲ್ಲದವನಾದ ನಾನು ಈಗ ದಾರಿ ತಿಳಿಯದೆ ತಡಬಡಿಸುತ್ತಾ ಈ ದುರ್ಗಮವಾದ ಕೂಪದಲ್ಲಿ ಬಿದ್ದೆನು. ನಿಮ್ಮಲ್ಲಿ ಶರಣು ಹೊಕ್ಕಿರುವೆನು. ನನ್ನನ್ನು ರಕ್ಷಿಸಿ ಕಾಪಾಡಬೇಕು ಎಂದು ಹೇಳಿ ಇನ್ನು ಅನೇಕ ರುಕ್ಕುಗಳಿಂದ ಆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿದನು. ಹೀಗೆ ಸ್ತುತಿಸಲ್ಪಟ್ಟ ಅಶ್ವಿನಿ ದೇವತೆಗಳು ಅವನಿಗೆ ಪ್ರತ್ಯಕ್ಷರಾಗಿ, ಓ ಋಷಿಕುಮಾರ, ನಿನ್ನ ಸ್ತೋತ್ರಕ್ಕೆ ಮೆಚ್ಚಿದೆವು. ಇದು ನಿನಗಾಗಿ ಇದೊಂದು ದೋಸೆಯನ್ನು ತಂದಿರುವೆವು. ಇದನ್ನು ಭಕ್ಷಿಸು, ಇದರಿಂದ ನಿನಗೆ ಕ್ಷೇಮವುಂಟು ಎಂದರು. ಅದಕ್ಕೆ ಆ ಶಿಷ್ಯನು, ಎಲೈ ಮಹಾತ್ಮರೇ, ನೀವು ಹೇಳಿದುದೇನು ತಪ್ಪಲಾರದು. ಆದರೆ ನಾನು ಇದನ್ನು ಗುರುವಿಗೆ ನಿವೇದಿಸದೆ ಉಪಯೋಗಿಸಲಾರೆನು ಎಂದನು. ಅದನ್ನು ಕೇಳಿ ಅಶ್ವಿನಿ ದೇವತೆಗಳು, ವತ್ಸ, ನೀನು ಚಿಂತಿಸಬೇಡ. ಹಿಂದೊಮ್ಮೆ ನಿಮ್ಮ ಗುರುವು ಹೀಗೆಯೇ ನಮ್ಮನ್ನು ಸ್ತೋತ್ರ ಮಾಡಲು ಅವನಿಗೆ ನಾವು ಇದೇ ಅಪೂಪವನ್ನು ಅಂದರೆ ದೋಸೆಯನ್ನು ಅನುಗ್ರಹಿಸಿಕೊಟ್ಟೆವು. ಅವನು ಅದನ್ನು ತನ್ನ ಗುರುವಿಗೆ ಒಪ್ಪಿಸದೆ ತಾನೇ ಉಪಯೋಗಿಸಿದನು. ನಿನ್ನ ಉಪಾಧ್ಯಾಯರೇ ಹೀಗೆ ಮಾಡಿರುವಾಗ ನೀನೇಕೆ ಉಪಯೋಗಿಸಬಾರದು ಎಂದರು. ಅದಕ್ಕೆ ಆ ಉಪಮನ್ಯುವು, ಓ ಮಹಾತ್ಮರೇ, ನಾನು ತಿರುಗಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ನಾನು ಮಾತ್ರ ಗುರುವಿಗೆ ನಿವೇದಿಸದೆ ಈ ಅಪೂಪವನ್ನು ಭಕ್ಷಿಸಲಾರನು ಎಂದನು. ಆಗ ದೇವತೆಗಳು, ವತ್ಸ, ನಿನ್ನ ಗುರುಭಕ್ತಿಗೆ ಮೆಚ್ಚಿದೆವು. ನಿನ್ನ ಉಪಾಧ್ಯಾಯರಿಗೆ ಉಕ್ಕಿನ ಹಲ್ಲುಗಳುಂಟು. ನಿನ್ನ ಹಲ್ಲುಗಳು ಅದಕ್ಕೆ ಮೇಲೆ ಸುವರ್ಣಮಯಗಳಾಗುವವು. ನಿನಗೆ ಮೊದಲಿನಂತೆ ಕಣ್ಣುಗಳು ಬರಲಿ. ನೀನು ಅನೇಕ ಶ್ರೇಯಸ್ಸುಗಳನ್ನು ಹೊಂದುವೆ ಎಂದರು. ಹೀಗೆ ಉಪಮನ್ಯುವು ಅಶ್ವಿನಿ ದೇವತೆಗಳ ವರಬಲದಿಂದ ಕಣ್ಣುಗಳನ್ನು ಪಡೆದು ಉಪಾಧ್ಯಾಯನ ಬಳಿಗೆ ಬಂದು ಅಭಿವಾದನ ಮಾಡಿ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದನು. ಉಪಾಧ್ಯಾಯನು ಅವನಲ್ಲಿ ಪ್ರೀತನಾಗಿ, ವತ್ಸ, ಅಶ್ವಿನಿ ದೇವತೆಗಳು ಹೇಳಿದಂತೆ ನಿನಗೆ ಮುಂದೆ ಶ್ರೇಯಸ್ಸುಂಟು. ಸಮಸ್ತ ವೇದಗಳು ಸಕಲ ಧರ್ಮಶಾಸ್ತ್ರಗಳು ನಿನಗೆ ಪ್ರಕಾಶಿಸುವವು ಎಂದನು. ಹೀಗೆ ಉಪಮನ್ಯುವಿನ ಪರೀಕ್ಷೆಯು ಮುಗಿದ ಮೇಲೆ ಧೌಮ್ಯನು ಬೈದನೆಂಬ 3ನೆಯ ಶಿಷ್ಯನನ್ನು ನೋಡಿ, ವತ್ಸ, ಬೈದ, ನಾನು ಹೇಳುವವರೆಗೆ ಇಲ್ಲಿಯೇ ನನ್ನ ಮನೆಯಲ್ಲಿರು. ಸ್ವಲ್ಪ ಕಾಲದವರೆಗೆ ನನ್ನಲ್ಲಿಯೇ ಶುಶ್ರೂಷೆಯನ್ನು ಮಾಡುತ್ತಿರಬೇಕು. ಆದ್ದರಿಂದಲೇ ನಿನಗೆ ವಿದ್ಯಾಲಾಭವುಂಟು ಎಂದನು. ಗುರುವಿನ ಆಜ್ಞೆಯಂತೆ ಆ ಬೈದನು ಯಾವಾಗಲೂ ಶುಶ್ರೂಷೆಯನ್ನು ಮಾಡುತ್ತಾ ಬಹುಕಾಲದವರೆಗೆ ಗುರುಕುಲದಲ್ಲಿಯೇ ವಾಸಿಸುತ್ತಿದ್ದನು. ಗುರುವು ಎತ್ತುಗಳ ಮೇಲೆ ಹೇಗೋ ಹಾಗೆ ಅವನ ಮೇಲೆ ಹೊರಬಾರದ ಹೊರೆಗಳನ್ನು ಹೊರಿಸುತ್ತಾ, ಅಂದರೆ ದುರ್ಭರವಾದ ಕಾರ್ಯಭಾರವನ್ನು ಆತನ ಮೇಲೆ ವಿನಿಯೋಗಿಸುತ್ತಾ ಅವನಿಂದ ಕೆಲಸಗಳನ್ನು ತೆಗೆಯುತ್ತಿದ್ದನು. ಆ ಶಿಷ್ಯನು ಕೂಡ ಚಳಿ, ಗಾಳಿ, ಬಿಸಿಲು, ಹಸಿವು, ಬಾಯಾರಿಕೆ ಇವೆಲ್ಲವನ್ನೂ ಸಹಿಸಿಕೊಂಡು ಗುರುವಿನ ಯಾವ ಮಾತಿಗೂ ಪ್ರತಿ ಹೇಳದೆ ನಡೆದುಕೊಳ್ಳುತ್ತಿದ್ದನು. ಬಹುಕಾಲದ ಮೇಲೆ ಗುರುವಿಗೆ ಅವನಲ್ಲಿ ಕನಿಕರ ಹುಟ್ಟಿ ಅವನ ಭಕ್ತಿಗೆ ಮೆಚ್ಚಿ ಅವನನ್ನು ಅನುಗ್ರಹಿಸಿದನು. ಆಚಾರ್ಯಾನುಗ್ರಹದಿಂದ ಅವನು ಶ್ರೇಯಸ್ಸನ್ನು ಹೊಂದಿ ಸರ್ವಜ್ಞನಾದನು. ಆ ಬೈದನಿಗೆ ಈ ವಿಧವಾದ ಪರೀಕ್ಷೆಯು ನಡೆಯಿತು. ಆಮೇಲೆ ಆತನು ಉಪಾಧ್ಯಾಯನಿಂದ ಅನುಮತಿ ಹೊಂದಿ ಸಮಾವರ್ತನವೆಂಬ ಬ್ರಹ್ಮಚರ್ಯ ವ್ರತವನ್ನು ಮುಗಿಸಿಕೊಂಡು ಗುರುಕುಲವನ್ನು ಬಿಟ್ಟು ಹೋಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದನು. ಬೈದನು ಹೀಗೆ ಗೃಹಸ್ಥಾಶ್ರಮದಲ್ಲಿ ಇರುವಾಗ ಅವನಿಗೂ 3 ಮಂದಿ ಶಿಷ್ಯರಾದರು. ಆದರೆ ಆತನು ಶಿಷ್ಯರನ್ನು ತನಗೆ ಶುಶ್ರೂಷೆ ಮಾಡುವುದಕ್ಕಾಗಲಿ ಬೇರೆ ಕೆಲಸಗಳಿಗಾಗಲಿ ನಿಯಮಿಸುತ್ತಿರಲಿಲ್ಲ. ಅವರಿಗೆ ಯಾವ ಆಜ್ಞೆಯನ್ನು ಕೊಡುತ್ತಿರಲಿಲ್ಲ.
ಏಕೆಂದರೆ ಆ ಬೈದನು ಗುರುಕುಲ ವಾಸದಲ್ಲಿ ತನಗುಂಟಾದ ಕಷ್ಟಗಳನ್ನೆಲ್ಲ ಅನುಭವಿಸಿ ತಿಳಿದವನಾದುದರಿಂದ ತನ್ನ ಶಿಷ್ಯರಿಗೆ ಅಂತಹ ಕಷ್ಟವನ್ನು ಕೊಡಲು ಇಷ್ಟಪಡಲಿಲ್ಲ. ಹೀಗಿರುವಾಗ ಒಮ್ಮೆ ಜನಮೇಜಯನೆಂದು ಪೌಷ್ಯನೆಂದು ಹೆಸರುಳ್ಳ ಇಬ್ಬರು ಕ್ಷತ್ರಿಯರು ಆ ಬೈದನ ಬಳಿಗೆ ಬಂದು ತಮಗೆ ಉಪಾಧ್ಯಾಯನಾಗಿ ಅಂದರೆ ಪುರೋಹಿತನಾಗಿ ಇರಬೇಕೆಂದು ಅವನನ್ನು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯಂತೆ ಬೈದನು ಯಜ್ಞ ಕಾರ್ಯಕ್ಕಾಗಿ ಪ್ರಯಾಣ ಹೊರಡುವಾಗ ತನ್ನ ಶಿಷ್ಯರಲ್ಲಿ ಒಬ್ಬನಾದ ಉತ್ತಂಕನೆಂಬುವನನ್ನು ನೋಡಿ, ವತ್ಸ ಉತ್ತಂಕ, ನಾನು ಹೋಗಿ ಬರುವೆನು. ಮನೆಯಲ್ಲಿ ಯಾವ ವಿಷಯಕ್ಕೂ ಲೋಪವಿಲ್ಲದಂತೆ ನೀನು ಗೃಹಕೃತ್ಯವನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎಂದು ನಿಯಮಿಸಿ ದೇಶಾಂತರಕ್ಕೆ ಹೊರಟನು. ಆಮೇಲೆ ಇತ್ತಲಾಗಿ ಉತಂಕನು ಗುರುವಿನ ಆಜ್ಞೆಯಂತೆ ನಡೆಯುತ್ತಾ ಗುರುಕುಲದಲ್ಲಿಯೇ ಇರುತ್ತಿದ್ದನು. ಹೀಗೆ ಅವನು ಗುರುಕುಲದಲ್ಲಿರುವಾಗ ಅವನ ಇಂದ್ರಿಯ ಜಲವನ್ನು ಪರೀಕ್ಷಿಸುವುದಕ್ಕಾಗಿ ಕೆಲವು ವೃದ್ಧ ಸ್ತ್ರೀಯರು ಒಂದಾಗಿ ಸೇರಿ ಬಂದು ಆ ಉತಂಕನನ್ನು ನೋಡಿ, ವತ್ಸ, ಈಗ ಉಪಾಧ್ಯಾಯರಾದರೂ ಊರನ್ನು ಬಿಟ್ಟು ದೇಶಾಂತರಕ್ಕೆ ಹೋಗಿರುವರು. ನಿನ್ನ ಉಪಾಧ್ಯಾಯನ ಪತ್ನಿಯು ಈ ದಿನವೇ ಋತುಸ್ನಾನ ಮಾಡಿರುವಳು. ಈಕೆಗೆ ಋತುಕಾಲವು ವ್ಯರ್ಥವಾಗದಂತೆ ನೀನು ನಡೆದುಕೊಳ್ಳಬೇಕು. ಇದಕ್ಕಾಗಿ ಅವಳು ಬಹಳ ವ್ಯಸನ ಪಡುತ್ತಿರುವಳು. ನಿನ್ನ ಉಪಾಧ್ಯಾಯರು ಮನೆಯಲ್ಲಿ ಯಾವ ವಿಷಯಕ್ಕೂ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕೆಂದು ನೇಮಿಸಿರುವರಲ್ಲವೇ ಎಂದರು. ಅದಕ್ಕೆ ಆ ಉತಂಕನು, ಕೆಲವು ಸ್ತ್ರೀಯರಾದ ನೀವು ಬುದ್ಧಿ ಇಲ್ಲದೆ ಹೇಳಿದ ಮಾತ್ರಕ್ಕೆ ನಾನು ಇಂತಹ ಅಕಾರ್ಯಕ್ಕೆ ಪ್ರಯತ್ನಿಸುವೆನೆ. ಈ ಕಾರ್ಯವನ್ನು ಮಾಡಬೇಕೆಂದು ನನ್ನ ಉಪಾಧ್ಯಾಯರು ಹೇಳಿ ಹೋಗಿಲ್ಲ ಎಂದು ಉತ್ತರವನ್ನು ಹೇಳಿದನು. ಅದರಿಂದಾಚೆಗೆ ಬಹುಕಾಲಕ್ಕೆ ಮೇಲೆ ಉಪಾಧ್ಯಾಯನು ದೇಶಾಂತರದಿಂದ ಹಿಂತಿರುಗಿ ಮನೆಗೆ ಬಂದು ಉತಂಕನ ನಡವಳಿಕೆಗಳನ್ನೆಲ್ಲ ಕೇಳಿ ಬಹಳ ಸಂತೋಷಿಸಿ, ವತ್ಸ ಉತಂಕ, ನಿನಗೆ ಇಷ್ಟವಾದುದು ಏನನ್ನು ನಾನು ನಡೆಸಲಿ? ನಿನಗೆ ಬೇಕಾದುದನ್ನು ಕೇಳು. ನೀನು ಧರ್ಮಾತಿಕ್ರಮವಿಲ್ಲದೆ ನನಗೆ ಶುಶ್ರೂಷೆ ಮಾಡಿದೆ. ಇದರಿಂದ ನಮ್ಮಿಬ್ಬರ ಅನ್ಯೋನ್ಯ ಪ್ರೀತಿಯು ಚೆನ್ನಾಗಿ ವೃದ್ಧಿಯಾಯಿತು. ಇನ್ನು ನೀನು ಹೋಗಬಹುದು. ನಿನ್ನ ಕೋರಿಕೆಗಳೆಲ್ಲ ಕೈಗೂಡಲಿ ಎಂದನು. ಇದನ್ನು ಕೇಳಿ ಉತಂಕನು, ಆಚಾರ್ಯ, ನಿಮಗಾದರೂ ನಾನು ಯಾವ ಪ್ರಿಯವನ್ನು ಉಂಟು ಮಾಡಲಿ? ಯಾವನು ಆಚಾರ್ಯನ ಧರ್ಮವನ್ನು ಮೀರಿ ಆಜ್ಞಾಪಿಸುವನು? ಯಾವನು ಅಂದರೆ ಯಾವ ಶಿಷ್ಯನು ಧರ್ಮವನ್ನು ಮೀರಿ ಕೇಳುವನು? ಆ ಇಬ್ಬರಲ್ಲಿ ಯಾವನಾದರೂ ಒಬ್ಬನು ದ್ವೇಷಕ್ಕೆ ಪಾತ್ರನಾಗುವನು, ಕೊನೆಗೆ ಮರಣಕ್ಕೂ ಗುರಿಯಾಗುವನು ಎಂದು ಹಿರಿಯರು ಹೇಳಿರುವರು. ಆದುದರಿಂದಲೇ ನಿಮ್ಮ ಅನುಮತಿಯಿಂದಲೇ ನಾನು ಹೋಗಿ ನಿಮಗೆ ಬೇಕಾದ ಧನವನ್ನು ತಂದು ದಕ್ಷಿಣಾರ್ಥವಾಗಿ ಒಪ್ಪಿಸಬೇಕೆಂದಿರುವೆನು ಎಂದನು. ಅದಕ್ಕೆ ಆ ಉಪಾಧ್ಯಾಯನು, ಶಿಷ್ಯ, ನೀನು ಇನ್ನೂ ಕೆಲವು ದಿನಗಳು ಇಲ್ಲಿಯೇ ಇರಬೇಕು ಎಂದನು. ಆಮೇಲೆ ಮತ್ತೊಮ್ಮೆ ಉತಂಕನು ಉಪಾಧ್ಯಾಯನನ್ನು ಕುರಿತು, ಆಚಾರ್ಯ, ಇನ್ನಾದರೂ ನನಗೆ ಆಜ್ಞೆಯನ್ನು ಕೊಡಿರಿ. ನೀವು ಕೋರಿದಷ್ಟು ಧನವನ್ನು ಗುರುದಕ್ಷಿಣೆಯಾಗಿ ತಂದು ಕೊಡುವೆನು ಎಂದನು. ಅದಕ್ಕೆ ಆ ಉಪಾಧ್ಯಾಯನು, ವತ್ಸ, ಬಾರಿ ಬಾರಿಗೂ ನೀನು ನನಗಾಗಿ ಗುರುದಕ್ಷಿಣೆಯನ್ನು ತಂದೊಪ್ಪಿಸುವೆನೆಂದು ನಿರ್ಬಂಧಿಸುತ್ತಿರುವೆ. ಹಾಗಿದ್ದರೆ ಅದು ಅಲ್ಲಿ ನನ್ನ ಪತ್ನಿ ಇರುವಳು, ಅವಳನ್ನು ಕೇಳು. ಅವಳು ಯಾವುದನ್ನು ಕೋರುವಳೋ ಅದನ್ನು ತಂದುಕೊಡು ಎಂದನು. ಅದರಂತೆ ಉತಂಕನು ಗುರುಪತ್ನಿಯ ಬಳಿಗೆ ಹೋಗಿ, ಅಮ್ಮ, ನಮ್ಮ ಉಪಾಧ್ಯಾಯರು ನನ್ನನ್ನು ಮನೆಗೆ ಹೋಗಲು ಅನುಮತಿ ಕೊಟ್ಟಿರುವರು. ಆದರೆ ನಾನು ನಿಮಗೆ ಇಷ್ಟವಾದ ಗುರುದಕ್ಷಿಣೆಯನ್ನು ತಂದೊಪ್ಪಿಸಿ ವಿಮುಕ್ತನಾಗಿ ಹೋಗಬೇಕೆಂದು ಕೋರುವೆನು. ಆದುದರಿಂದ ಗುರುದಕ್ಷಿಣೆಯಾಗಿ ನಾನು ಏನನ್ನು ತಂದು ಕೊಡಬೇಕು ಅದನ್ನು ದೇವಿಯವರು ಆಜ್ಞಾಪಿಸಬೇಕು ಎಂದನು. ಇದನ್ನು ಕೇಳಿ ಗುರುಪತ್ನಿಯು, ವತ್ಸ ಉತಂಕ, ಪೌಷ್ಯನೆಂಬ ರಾಜನ ಅರಮನೆಗೆ ಹೋಗಿ ಅಲ್ಲಿ ರಾಜಪತ್ನಿಯು ಕಿವಿಯಲ್ಲಿ ಧರಿಸಿರುವ ಓಲೆಗಳನ್ನು ಕೇಳಿ ತೆಗೆದುಕೊಂಡು ಬಾ. ಇಂದಿಗೆ 4ನೆಯ ದಿನದಲ್ಲಿ ನಾನು ಆ ಓಲೆಗಳನ್ನು ಧರಿಸಿ ಅಲಂಕರಿಸಿಕೊಂಡು ಬ್ರಾಹ್ಮಣರಿಗೆ ನನ್ನ ಕೈಯಿಂದ ಭೋಜನವನ್ನು ಬಡಿಸಬೇಕೆಂದು ಕೋರುವೆನು. ಹೇಗಾದರೂ ನೀನು ಈ ನನ್ನ ಕೋರಿಕೆಯನ್ನು ಈಡೇರಿಸಬೇಕು. ಹಾಗೆ ಮಾಡಿದರೆ ಮಾತ್ರವೇ ನೀನು ಓದಿದ ವಿದ್ಯೆಯು ಫಲಿಸುವುದು. ಇಲ್ಲದಿದ್ದರೆ ನಿನಗೆ ಶ್ರೇಯಸ್ಸಿಲ್ಲ ಎಂದಳು. ಈ ಮಾತನ್ನು ಕೇಳಿದೊಡನೆ ಉತಂಕನು ಪ್ರಯಾಣ ಹೊರಟು ಬರುತ್ತಾ ದಾರಿಯಲ್ಲಿ ಒಂದು ದೊಡ್ಡ ಆಕಾರವುಳ್ಳ ವೃಷಭವನ್ನು, ಅದರ ಮೇಲೆ ಏರಿ ಕುಳಿತಿರುವ ಬಹಳ ದೊಡ್ಡ ಪುರುಷಾಕೃತಿಯೊಂದನ್ನು ನೋಡಿದನು. ಆ ಪುರುಷನು ಉತಂಕನನ್ನು ನೋಡಿ, ಓ ಕುಮಾರ, ಇದು ಈ ಎತ್ತಿನ ಸಗಣಿಯಿದೆ, ಇದನ್ನು ಭಕ್ಷಿಸು ಎಂದನು.
ಉತಂಕನು ಅದಕ್ಕೆ ಸಮ್ಮತಿಸದಿರಲು ಆ ಪುರುಷನು ತಿರುಗಿ ಅವನನ್ನು ಕುರಿತು, ಉತಂಕ, ಚಿಂತಿಸಬೇಡ, ಇದನ್ನು ತಿನ್ನು, ನಿಮ್ಮ ಉಪಾಧ್ಯಾಯನು ಹಿಂದೊಮ್ಮೆ ಇದನ್ನು ಭಕ್ಷಿಸಿರುವನು ಎಂದನು. ಆ ಮಾತನ್ನು ಕೇಳಿದೊಡನೆ ಉತಂಕನು, ಹಾಗಿದ್ದರೆ ಸರಿ ಎಂದು ಆ ಎತ್ತಿನ ಸಗಣಿಯನ್ನು ತಿಂದು ಗಂಜಲವನ್ನು ಕುಡಿದು ಮೇಲೆದ್ದು ಕೂಡಲೇ ಆತುರದಿಂದ ಆಚಮನವನ್ನು ಮಾಡದೆ ಮುಂದೆ ಹೊರಟನು. ನೆಟ್ಟಗೆ ಪೌಷ್ಯ ರಾಜನ ಅರಮನೆಗೆ ಬಂದು ಆ ರಾಜನು ಕುಳಿತಿರುವುದನ್ನು ಕಂಡು ಸಮೀಪಕ್ಕೆ ಬಂದು ಆಶೀರ್ವಾದಗಳನ್ನು ಮಾಡಿ, ಓ ಕ್ಷತ್ರಿಯೋತ್ತಮ, ನಾನು ಒಂದು ವಸ್ತುವನ್ನು ಅಪೇಕ್ಷಿಸಿ ನಿನ್ನ ಬಳಿಗೆ ಬಂದಿರುವೆನು ಎಂದನು. ಅದಕ್ಕೆ ಆ ರಾಜನು ಥಟ್ಟನೆ ಮೇಲೆದ್ದು ಆ ಋಷಿಗೆ ಅಭಿವಾದನ ಮಾಡಿ, ಓ ಮಹಾತ್ಮ, ನಾನು ಪೌಷ್ಯನು, ನನ್ನಿಂದ ನಿನಗೇನಾಗಬೇಕು ಎಂದನು. ಅದಕ್ಕೆ ಆ ಉತಂಕನು, ರಾಜ, ನಾನು ಗುರುದಕ್ಷಿಣೆಗಾಗಿ ಕುಂಡಲಗಳನ್ನು ಕೋರಿ ಬಂದಿರುವೆನು. ನಿನ್ನ ಪತ್ನಿಯು ಕಿವಿಯಲ್ಲಿ ಧರಿಸಿರುವ ಕುಂಡಲಗಳನ್ನು ನನಗೆ ಕೊಡಿಸಬೇಕು ಎನ್ನಲು ಪೌಷ್ಯನು, ನೀನು ನೆಟ್ಟಗೆ ಅಂತಃಪುರಕ್ಕೆ ಹೋಗಿ ನನ್ನ ಪತ್ನಿಯನ್ನೇ ಕೇಳಿ ತೆಗೆದುಕೊಳ್ಳಬಹುದು ಎಂದನು. ಅದರಂತೆ ಉತಂಕನು ಅಂತಃಪುರಕ್ಕೆ ಹೋದನು. ಅಲ್ಲಿ ರಾಜಪತ್ನಿಯು ಕಾಣಿಸಲಿಲ್ಲ. ತಿರುಗಿ ಪೌಷ್ಯನ ಬಳಿಗೆ ಬಂದು ರಾಜನನ್ನು ನೋಡಿ ಬೇಸರದಿಂದ, ಓ ರಾಜ, ನೀನು ಸುಳ್ಳಾಡಿ ಹೀಗೆ ನನ್ನನ್ನು ವಂಚಿಸುವುದು ನ್ಯಾಯವೇ? ನಿನ್ನ ಪತ್ನಿಯು ಅಂತಃಪುರದಲ್ಲಿಲ್ಲ, ಅವಳು ನನಗೆ ಕಾಣಿಸಲಿಲ್ಲ ಎಂದನು. ಆ ಬ್ರಾಹ್ಮಣನು ಹೀಗೆ ಹೇಳಿದೊಡನೆ ಪೌಷ್ಯನು ಕ್ಷಣಕಾಲದವರೆಗೆ ತನ್ನಲ್ಲಿ ತಾನು ಆಲೋಚಿಸುತ್ತಿದ್ದು ಆಮೇಲೆ ಉತಂಕನನ್ನು ನೋಡಿ, ಬ್ರಾಹ್ಮಣ, ನೀನು ನಿಶ್ಚಯವಾಗಿ ಅಶುಚಿಯಾಗಿರಬೇಕು. ಚೆನ್ನಾಗಿ ಜ್ಞಾಪಿಸಿಕೊಂಡು ನೋಡು. ಆಚಾರಹೀನರಿಗೂ ಅಶುದ್ಧರಿಗೂ ನನ್ನ ಪತ್ನಿಯು ಕಾಣಿಸಲಾರಳು. ಅವಳು ಬಹಳ ಶುದ್ಧವಾದ ಪಾತಿವೃತ್ಯವುಳ್ಳವಳು. ನೀನು ಅಶುಚಿಯಾಗಿರುವುದರಿಂದಲೇ ಅವಳು ನಿನ್ನ ಕಣ್ಣಿಗೆ ಕಾಣಿಸದಿರಬೇಕು ಎಂದನು. ರಾಜನು ಹೀಗೆ ಹೇಳಿದ ಮೇಲೆ ಉತಂಕನಿಗೆ ಹಿಂದೆ ನಡೆದ ಸಂಗತಿಯು ಸ್ಮರಣಕ್ಕೆ ಬಂದಿತು. ಆಗ ಅವನು ರಾಜನನ್ನು ನೋಡಿ, ರಾಜೇಂದ್ರ, ನೀನು ಹೇಳಿದುದು ವಾಸ್ತವವು. ನಾನು ಯಾವುದೋ ಒಂದನ್ನು ಭಕ್ಷಿಸಿ ಆಚಮನವನ್ನು ಮಾಡದೆ ಆತುರದಿಂದ ಬಂದು ಬಿಟ್ಟೆನು ಎಂದನು. ಅದಕ್ಕೆ ಆ ಪೌಷ್ಯನು, ನೀನು ಆತುರದಿಂದ ಆಚಮನ ಮಾಡದೆ ಬಂದುದು ನಿನ್ನ ತಪ್ಪಲ್ಲವೇ ಎನ್ನಲು ಉತಂಕನು, ಹೌದು, ನಾನು ಅಶುಚಿಯೇ ಎಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಒಡನೆಯೇ ಕೈಕಾಲುಗಳನ್ನು ಮುಖವನ್ನು ತೊಳೆದು ಪೂರ್ವಾಭಿಮುಖವಾಗಿ ಕುಳಿತು ನೊರೆಯಿಲ್ಲದೆಯೂ ಬೆಂಕಿಯಲ್ಲಿಟ್ಟು ಕಾಯಿಸದೆಯೂ ಇರುವ ಶುದ್ಧ ಜಲವನ್ನು ಹೃದಯ ಪರ್ವಂತವಾಗಿ ಮುಟ್ಟಿ ಬರುವಂತೆ 100 ಆವರ್ತಿ ಆಚಮನವನ್ನು ಮಾಡಿ ಕಣ್ಣು, ಕಿವಿ, ಮೂಗು ಮುಂತಾದ ಅವಯವಗಳನ್ನು ನೀರಿನಿಂದ 2 ಬಾರಿ ಒರೆಸಿಕೊಂಡು ತಿರುಗಿ ಅಂತಃಪುರಕ್ಕೆ ಹೋದನು. ಅಲ್ಲಿ ರಾಜಪತ್ನಿಯು ಕಾಣಿಸಿದಳು. ಈ ಬ್ರಾಹ್ಮಣನನ್ನು ನೋಡಿದೊಡನೆಯೇ ಆಕೆಯು ಮೇಲೆದ್ದು ಇದಿರುಕೊಂಡು ಬಂದು ನಮಸ್ಕರಿಸಿ, ಓ ಮಹಾತ್ಮ, ನಿನಗೆ ಸ್ವಾಗತವು. ನನ್ನಿಂದಾಗಬೇಕಾದುದೇನು ಆಜ್ಞಾಪಿಸು ಎಂದಳು. ಆಗ ಉತಂಕನು, ಅಮ್ಮ, ನನ್ನ ಗುರುವಿಗಾಗಿ ನಿನ್ನ ಕಿವಿಯಲ್ಲಿರುವ ಓಲೆಗಳನ್ನು ನಾನು ಯಾಚಿಸುವೆನು. ನೀನು ನನ್ನ ಕೋರಿಕೆಯನ್ನು ಈಡೇರಿಸಬೇಕು ಎಂದನು. ಇವನ ಸದುದ್ದೇಶಕ್ಕೆ ಆ ರಾಜಪತ್ನಿಯು ಸಂತೋಷಪಟ್ಟು ತನ್ನಲ್ಲಿ ತಾನು ಇವನು ದಾನಕ್ಕೆ ಯೋಗ್ಯವಾದ ಸತ್ಪಾತ್ರನಾದುದರಿಂದ ಇಲ್ಲವೆಂದು ಹೇಳಿ ಇವನನ್ನು ಕಳುಹಿಸಬಾರದು ಎಂದು ನಿಶ್ಚಯಿಸಿ ಒಡನೆಯೇ ತನ್ನ ಕಿವಿಯೋಲೆಗಳನ್ನು ಅವನ ಕೈಯಲ್ಲಿಟ್ಟು, ಓ ವಿಪ್ರೋತ್ತಮ, ಎಚ್ಚರಿಕೆ! ನಾಗರಾಜನಾದ ತಕ್ಷಕನಿಗೆ ಈ ಕುಂಡಲಗಳಲ್ಲಿ ಬಹಳ ಆಸೆಯುಂಟು. ಬಹಳ ಜಾಗರೂಕತೆಯಿಂದ ನೀನು ಇದನ್ನು ಕಾಪಾಡಿ ತೆಗೆದುಕೊಂಡು ಹೋಗಬೇಕು ಎಂದಳು. ಅದಕ್ಕೆ ಆ ಉತಂಕನು, ಆ ಚಿಂತೆಯು ನಿನಗೇಕೆ? ನೀನು ನಿಶ್ಚಿಂತಳಾಗಿರು. ನಾಗರಾಜನಾದ ತಕ್ಷಕನು ನನ್ನನ್ನು ಏನೂ ಮಾಡಲಾರನು. ನನ್ನ ಮೇಲೆ ಅವನ ಕೈಯೇನು ಸಾಗಲಾರದು ಎಂದು ಹೇಳಿ ಆ ರಾಜಪತ್ನಿಯ ಅನುಮತಿಯನ್ನು ಪಡೆದು ಅಲ್ಲಿಂದ ಅವಳ ಪತಿಯಾದ ಪೌಷ್ಯನ ಬಳಿಗೆ ಬಂದು, ಓ ರಾಜ, ನಾನು ತೃಪ್ತನಾದೆನು, ನನ್ನ ಕೋರಿಕೆಯು ಕೈಗೂಡಿತು ಎಂದನು. ಆಗ ಪೌಷ್ಯರಾಜನು ಉತಂಕನನ್ನು ನೋಡಿ, ಓ ಮಹಾತ್ಮ, ಇದೇನು ದೊಡ್ಡದು. ನಿಮ್ಮಂತಹ ಸತ್ಪಾತ್ರವು ದೊರೆಯುವುದಲ್ಲವೇ ದುರ್ಲಭವು. ಬಹುಕಾಲಕ್ಕೆ ನಿಮ್ಮಂಥವರ ಸಮಾಗಮವು ಲಭ್ಯವು. ನೀವು ಗುಣವಂತರಾದ ಅತಿಥಿಗಳಾದುದರಿಂದ ನೀವು ಇಲ್ಲಿ ಇರುವಾಗಲೇ ನಾನೊಂದು ಶ್ರಾದ್ದವನ್ನು ನಡೆಸಬೇಕೆಂದಿರುವೆನು. ಅದಕ್ಕಾಗಿ ನೀವು ಸ್ವಲ್ಪ ಅವಕಾಶವನ್ನು ತೆಗೆದುಕೊಂಡು ನನ್ನ ಕೋರಿಕೆಯನ್ನು ಸಲ್ಲಿಸಬೇಕು ಎಂದನು. ಉತಂಕನು, ರಾಜೇಂದ್ರ, ನಾನು ಸಿದ್ಧನಾಗಿಯೇ ಇರುವೆನು.
ನಿನ್ನ ಶಕ್ತಿಗೆ ತಕ್ಕಂತೆ ಶೀಘ್ರದಲ್ಲಿಯೇ ಅನ್ನಾದಿಗಳನ್ನು ಸಿದ್ಧಪಡಿಸು ಎಂದನು. ಅದರಂತೆ ರಾಜನು ತನ್ನ ಶಕ್ತಿಗನುಸಾರವಾಗಿ ಅನ್ನಾದಿಗಳನ್ನು ಸಿದ್ಧಪಡಿಸಿ ಆ ಬ್ರಾಹ್ಮಣನಿಗೆ ಭೋಜನವನ್ನಿಕ್ಕಿದನು. ಆಗ ಉತಂಕನು ಎಲೆಯ ಮುಂದೆ ಕುಳಿತು ಆ ಅನ್ನವನ್ನು ಮುಟ್ಟಿ ನೋಡಿದಾಗ ಅದು ಆರಿ ಹೋಗಿದ್ದುದಲ್ಲದೆ ಆ ಅನ್ನದಲ್ಲಿ ಒಂದು ಕೂದಲು ಕೂಡ ಕಾಣಿಸಿತು. ಅದನ್ನು ನೋಡಿದೊಡನೆ ಉತಂಕನು ಆ ಅನ್ನವು ಅಶುಚಿ ಎಂದು ತಿಳಿದು ರಾಜನನ್ನು ನೋಡಿ, ರಾಜ, ನೀನು ಹೀಗೆ ನನಗೆ ಅಶುಚಿಯಾದ ಅನ್ನವನ್ನಿಕ್ಕಿದೆ, ಆದುದರಿಂದ ನೀನು ಅಂಧನಾಗು ಎಂದು ಬೈದನು. ಆಗ ಪೌಷ್ಯನು, ಓ ಬ್ರಾಹ್ಮಣ, ನಿರ್ದುಷ್ಟವಾದ ಈ ಅನ್ನವನ್ನು ನೀನು ದೂಷಿಸುತ್ತಿರುವೆಯಾದುದರಿಂದ ನೀನು ಸಂತತಿ ಇಲ್ಲದವನಾಗು ಎಂದು ಪ್ರತಿಯಾಗಿ ಬೈದನು. ಅದಕ್ಕೆ ಆ ಉತಂಕನು, ಓ ರಾಜ, ನೀನು ಅಶುದ್ಧವಾದ ಅನ್ನವನ್ನು ಬಡಿಸಿಯು ಹೀಗೆ ಪ್ರತಿಶಾಪವನ್ನು ಕೊಡುವುದು ಯುಕ್ತವಲ್ಲ. ನೀನೇ ಇದನ್ನು ಕಣ್ಣಾರೆ ನೋಡು ಎಂದು ನಿರ್ಬಂಧಿಸಿ ತೋರಿಸಲು ಪೌಷ್ಯನು ಆ ಅನ್ನವನ್ನು ಚೆನ್ನಾಗಿ ನೋಡಿದ ಮೇಲೆ ಅದು ಅಶುಚಿ ಎಂಬುದು ಸ್ಪಷ್ಟವಾಗಿ ಅವನಿಗೆ ತಿಳಿಯಿತು. ಆಗ ಆ ರಾಜನು ತಲೆಯನ್ನು ಬಿಚ್ಚಿಕೊಂಡಿದ್ದ ಒಬ್ಬ ಸ್ತ್ರೀಯು ಆ ಅನ್ನವನ್ನು ಮಾಡಿ ತಂದಿರುವಳೆಂದು, ಆ ಅನ್ನವು ಆರಿ ಹೋಗಿರುವುದಲ್ಲದೆ ತಲೆಗೂದಲು ಅದರಲ್ಲಿ ಬಿದ್ದಿರುವುದರಿಂದ ಅದು ಅಶುದ್ಧವೆಂದು ತಿಳಿದು ಆ ಋಷಿಯನ್ನು ಸಮಾಧಾನಪಡಿಸುತ್ತಾ, ಓ ಮಹಾತ್ಮ, ಆರಿಹೋದ ಮತ್ತು ಕೂದಲು ಬಿದ್ದು ಅಶುಚಿಯಾದ ಈ ಅನ್ನವನ್ನು ಅಜ್ಞಾನದಿಂದಲೇ ಬಡಿಸಿದುದಾಯಿತು. ತಿಳಿಯದೆ ನಡೆದು ಹೋದ ಈ ಅಪರಾಧವನ್ನು ಮನ್ನಿಸಬೇಕು. ನನಗೆ ಕುರುಡುತನವು ಬಾರದಂತೆ ಕರುಣಿಸಬೇಕು ಎಂದು ದೈನ್ಯದಿಂದ ಪ್ರಾರ್ಥಿಸಿದನು. ಅವನ ದೈನ್ಯವನ್ನು ನೋಡಿ ಉತಂಕನು, ರಾಜ, ನನ್ನ ಬಾಯಿಂದ ಹೊರಟ ಮಾತು ಸುಳ್ಳಾಗಲಾರದು. ಆದುದರಿಂದ ಅಂಧತ್ವವನ್ನು ನೀನು ಸ್ವಲ್ಪ ಕಾಲವಾದರೂ ಅನುಭವಿಸಿಯೇ ತೀರಬೇಕು. ಆದರೆ ಶೀಘ್ರದಲ್ಲಿಯೇ ಆ ಅಂಧತ್ವವು ನಿನಗೆ ಬಿಟ್ಟು ಹೋಗಲಿ. ನೀನು ಕೊಟ್ಟ ಶಾಪವು ನನಗೆ ತಗುಲದಿರಲಿ ಎಂದನು. ಆಗ ಆ ಪೌಷ್ಯನು, ನಾನು ಶಾಪವನ್ನು ತಿರುಗಿಸಲಾರೆನು, ಏಕೆಂದರೆ ನನ್ನ ಹೃದಯದಲ್ಲಿದ್ದ ನಿನ್ನ ಮೇಲಿನ ಕೋಪವು ಇನ್ನೂ ಶಾಂತವಾಗಿಲ್ಲ. ನೀನು ಕೇಳಿಲ್ಲವೇನು? ಬ್ರಾಹ್ಮಣನಿಗೆ ಹೃದಯವು ನವನೀತದಂತೆ ಮೃದುವಾಗಿದ್ದು ಮಾತಿನಲ್ಲಿ ತೀಕ್ಷ್ಣ ಧಾರೆಯುಳ್ಳ ಕತ್ತಿ ಇಡಲ್ಪಟ್ಟಿರುವುದು. ಕ್ಷತ್ರಿಯನಲ್ಲಿ ಇವೆರಡು ಮಾರ್ಪಟ್ಟು ಅವನ ಮಾತು ಬೆಣ್ಣೆಯಂತೆಯೂ ಹೃದಯವು ತೀಕ್ಷ್ಣವಾದ ಕತ್ತಿಯಂತೆಯೂ ಇರುವುದು ಎಂಬಿ ನೀತಿ ವಾಕ್ಯವುಂಟಲ್ಲವೇ? ಆದುದರಿಂದ ನಾನು ತೀಕ್ಷ್ಣ ಹೃದಯನು, ನಾನು ಕೊಟ್ಟ ಶಾಪವನ್ನು ಮಾರಿಸಲಾರನು, ಹೋಗು ಎಂದನು. ಅದಕ್ಕೆ ಆ ಉತಂಕನು, ಓ ರಾಜ, ಇದಾವ ನ್ಯಾಯವು? ನೀನು ಬಡಿಸಿದ ಅನ್ನವು ಅಶುಚಿಯಾಗಿರುವುದನ್ನು ನೀನೇ ಕಣ್ಣಾರೆ ನೋಡಿದೆ. ನಿನ್ನ ತಪ್ಪನ್ನು ಒಪ್ಪಿಕೊಂಡು ನನ್ನಲ್ಲಿ ಮನ್ನಣೆಯನ್ನು ಕೇಳಿದೆ. ಅದಕ್ಕೆ ಮೊದಲು ನೀನು ನಿಜಸ್ಥಿತಿಯನ್ನು ತಿಳಿಯದೆ ಕೋಪದಿಂದ ನಿರ್ದುಷ್ಟವಾದ ಅನ್ನವನ್ನು ನಾನು ದೂಷಿಸಿದೆನೆಂದು, ಅದಕ್ಕಾಗಿ ನನಗೆ ಸಂತಾನವಿಲ್ಲದೆ ಹೋಗಲೆಂದು ಶಪಿಸಿದೆ. ಅನ್ನವು ನಿರ್ದುಷ್ಟವಾಗಿದ್ದರಲ್ಲವೇ ನಿನ್ನ ಶಾಪವು ನನ್ನ ಮೇಲೆ ಫಲಿಸಬೇಕು. ಅನ್ನವು ದುಷ್ಟವಾಗಿದ್ದುದರಿಂದ ನಿನ್ನ ಶಾಪವು ನನ್ನ ಮೇಲೆ ಕೆಂದಲಾರದು. ಇನ್ನು ನಾನು ಹೋಗಿ ಬರುವೆನು ಎಂದು ಹೇಳಿ ಆ ಕುಂಡಲವನ್ನು ತೆಗೆದುಕೊಂಡು ಉತಂಕನು ಹೊರಟು ಬಿಟ್ಟನು. ಹೀಗೆ ಉತಂಕನು ದಾರಿಯಲ್ಲಿ ಬರುತ್ತಿರುವಾಗ ದಿಗಂಬರನಾದ ಕೃಪಣನೊಬ್ಬನು ಇದಿರಾಗಿ ಬರುತ್ತಿದ್ದುದನ್ನು ಕಂಡನು. ಆದರೆ ಆ ಕ್ಷಪಣಕನು ಒಮ್ಮೊಮ್ಮೆ ಕಣ್ಣಿಗೆ ದಿಗಂಬರನಾದ ಕ್ಷಪಣಕನೊಬ್ಬನು ಇದಿರಾಗಿ ಬರುತ್ತಿದ್ದುದನ್ನು ಕಂಡನು. ಆದರೆ ಆ ಕ್ಷಪಣಕನು ಒಮ್ಮೊಮ್ಮೆ ಕಣ್ಣಿಗೆ ಕಾಣಿಸುತ್ತಾ ತಿರುಗಿ ತಿರುಗಿ ಅದೃಶ್ಯವಾಗುತ್ತಲಿದ್ದನು. ಇಷ್ಟರಲ್ಲಿ ಉತಂಕನು ತಾನು ತಂದಿದ್ದ ಕುಂಡಲಗಳನ್ನು ಒಂದು ಕಡೆ ನೆಲದ ಮೇಲಿಟ್ಟು ಶೌಚಾಚಮನಾದಿಗಳನ್ನು ಮಾಡಿ ಬರುವುದಕ್ಕೆ ನೀರಿಗಿಳಿದನು. ಇದೇ ಸಮಯವನ್ನು ಕಾಯುತ್ತಿದ್ದ ಕ್ಷಪಣಕನು ವೇಗದಿಂದ ಬಂದು ಆ ಕುಂಡಲಗಳನ್ನು ಎತ್ತಿಕೊಂಡು ಮೇಲೆ ಹಾರಿ ಓಡಲಾರಂಭಿಸಿದನು. ಉತಂಕನು ಇದನ್ನು ನೋಡಿ ಅವನನ್ನು ಹಿಡಿಯಬೇಕೆಂಬ ಆತುರದಿಂದ ತನ್ನ ಆಚಮನಾದಿಗಳನ್ನು ಮುಗಿಸಿಕೊಂಡು ಶುಚಿಯಾಗಿ ನಿಯಮವನ್ನು ಹಿಡಿದು ದೇವತೆಗಳಿಗೂ ಗುರುಗಳಿಗೂ ನಮಸ್ಕರಿಸಿ ಮಹಾವೇಗದಿಂದ ಆ ಕ್ಷಪಣಕನನ್ನು ಬೆನ್ನಟ್ಟಿ ಹೋಗಿ ಕೊನೆಗೂ ಅವನನ್ನು ಹಿಡಿದು ಬಿಟ್ಟನು. ಆ ಋಷಿಯು ತನ್ನ ಕೈಯಿಂದ ಅವನನ್ನು ಮುಟ್ಟಿದೊಡನೆ ಅವನು ತನ್ನ ಕ್ಷಪಣಕ ರೂಪವನ್ನು ಬಿಟ್ಟು ತಕ್ಷಕ ಸ್ವರೂಪವನ್ನು ತಳೆದು ಮುಂದೆ ನೆಲದಲ್ಲಿದ್ದ ಒಂದಾನೊಂದು ದೊಡ್ಡ ಬಿಲವನ್ನು ಪ್ರವೇಶಿಸಿ ನಾಗಲೋಕದಲ್ಲಿದ್ದ ತನ್ನ ಮನೆಯನ್ನು ಸೇರಿಬಿಟ್ಟನು. ಹಾಗಿದ್ದರೂ ಬಿಡದೆ ಉತಂಕನು ಆ ರಾಜಪತ್ನಿಯು ಹೇಳಿದ ಮಾತನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಆ ಬಿಲವನ್ನು ತನ್ನ ದಂಡಕಾಷ್ಟದಿಂದ ತೋಡುವುದಕ್ಕೆ ಆರಂಭಿಸಿದನು. ಆದರೆ ಅವನಿಂದ ಅದು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಬಹಳ ಕಷ್ಟಪಡುತ್ತಿರುವುದನ್ನು ನೋಡಿ
ದೇವೇಂದ್ರನಿಗೆ ಅವನಲ್ಲಿ ಕನಿಕರವು ಹುಟ್ಟಿತು. ಆಗ ಇಂದ್ರನು ಆ ಬ್ರಾಹ್ಮಣನಿಗೆ ಸಹಾಯ ಮಾಡಿ ಬರುವಂತೆ ತನ್ನ ವಜ್ರಾಯುಧಕ್ಕೆ ಆಜ್ಞಾಪಿಸಲು ಆ ಬ್ರಾಹ್ಮಣನ ದಂಡು ಕೋಲಿಗೆ ವಜ್ರಾಯುಧ ಶಕ್ತಿಯುಂಟಾಗಿ ಆ ಬಿಲವನ್ನು ಸುಲಭವಾಗಿ ಅಗೆಯಲು ಸಾಧ್ಯವಾಯಿತು. ಉತಂಕನು ಆ ಬಿಲದ ಮಾರ್ಗವಾಗಿಯೇ ಮುಂದೆ ಹೋಗಿ ಮೇರೆಯಿಲ್ಲದ ನಾಗಾಲೋಕವನ್ನು ನೋಡಿದನು. ಅಲ್ಲಿಯಾದರೂ ಅನೇಕ ಗೋಪುರಗಳು, ಉಪ್ಪರಿಗೆಗಳು, ವಲಭಿಗಳು, ನೂರಾರು ನಿರ್ಯೂಹಗಳು ಕಂಗೊಳಿಸುತ್ತಿರುವವು. ಆಶ್ಚರ್ಯಕರವಾದ ಬಗೆ ಬಗೆಯ ಕ್ರೀಡಾ ಸ್ಥಾನಗಳು ಅನೇಕವಾಗಿರುವವು. ಅದನ್ನೆಲ್ಲ ನೋಡುತ್ತಾ ಉತಂಕನು ಕೆಲವು ಶ್ಲೋಕಾರ್ಥಗಳಿಂದ ಅಲ್ಲಿ ನಾಗರನ್ನು ಸ್ತೋತ್ರ ಮಾಡಿದನು. ಉತಂಕನು ಮಾಡಿದ ನಾಗಸ್ತುತಿ. ಐರಾವತವೆಂಬ ನಾಗರಾಜನ ಆಳ್ವಿಕೆಗೊಳಪಟ್ಟವರಾಗಿಯೂ ಯುದ್ಧದಲ್ಲಿ ವಿಶೇಷ ಪ್ರಖ್ಯಾತರಾಗಿಯೂ ವಾಯು ಪ್ರೇರಿತವಾಗಿ ಮಿಂಚುಗಳೊಡಗೂಡಿದ ಮೇಘಗಳು ಮಳೆ ಸುರಿಸುವಂತೆ ಶರವರ್ಷಗಳನ್ನು ಕರೆಯತಕ್ಕವರಾಗಿಯೂ ಸುಂದರ ರೂಪಿಗಳು, ಚಿತ್ರಕುಂಡಲ ಧಾರಿಗಳು ಆಗಿ ಐರಾವತ ಕುಲದಲ್ಲಿ ಹುಟ್ಟಿದ ನೀವು ನಾಗಪೃಷ್ಠದಲ್ಲಿ ದೇವತೆಗಳು ಹೇಗೋ ಹಾಗೆ ಇಲ್ಲಿ ಪ್ರಕಾಶಿಸುವಿರಿ. ಗಂಗಾ ನದಿಯ ಉತ್ತರ ತೀರದಲ್ಲಿ ನಾಗರಿಗೆ ನಿವಾಸಗಳಾದ ಅನೇಕ ಸ್ಥಾನಗಳು ಯಾವುವುಂಟು ಅಲ್ಲಿನ ಮಹಾನಾಗರನ್ನೆಲ್ಲ ಕೂಡ ನಾನು ಪ್ರಾರ್ಥಿಸುತ್ತಿರುವೆನು. ಐರಾವತವೆಂಬ ನಾಗವೊಂದು ಹೊರತು ಬೇರೆ ಯಾರು ತಾನೇ ಸೂರ್ಯ ಕಿರಣಗಳೆಂಬ ಸೇನಾ ಸಮೂಹದಲ್ಲಿ ಸಂಚರಿಸಲು ಧೈರ್ಯಗೊಂಡಿರುವರು? ಧೃತರಾಷ್ಟ್ರನೆಂಬ ನಾಗರಾಜನನ್ನು 28,800 ಮಂದಿ ಇತರ ನಾಗರು ಸೂರ್ಯನ ರಥದ ಕುದುರೆಗಳಿಗೆ ಕಟ್ಟಿದ ಹಗ್ಗಗಳಂತೆ ಸಮೀಪವಾಗಿಯೂ ದೂರವಾಗಿಯೂ ಉಚಿತ ಸ್ಥಾನಗಳಲ್ಲಿ ಹಿಂಬಾಲಿಸಿ ಹೋಗುವರು. ನಾನು ಐರಾವತ ನಾಗನ ಜ್ಯೇಷ್ಠ ಭ್ರಾತೃಗಳಿಗೂ ನಮಸ್ಕರಿಸುವೆನು. ಪೂರ್ವದಲ್ಲಿ ಕುರುಕ್ಷೇತ್ರದಲ್ಲಿಯೂ ಪಾಂಡವ ವನದಲ್ಲಿಯೂ ವಾಸಿಸುತ್ತಿದ್ದ ತಕ್ಷಕನನ್ನು ಈಗ ನಾನು ನನ್ನ ಕುಂಡಲಗಳಿಗಾಗಿ ಸ್ತುತಿಸುವೆನು. ತಕ್ಷಕ, ಅಶ್ವಸೇನರೆಂಬವ ಇಬ್ಬರು ಯಾವಾಗಲೂ ಒಂದಾಗಿಯೇ ಕುರುಕ್ಷೇತ್ರದ ಇಕ್ಷುಮತಿ ನದಿಯ ತೀರದಲ್ಲಿ ವಾಸಿಸತಕ್ಕವರು. ತನಗೆ ನಾಗರಾಜ್ಯ ಪಟ್ಟವನ್ನು ಕೋರಿ ಮಹದ್ಯುಮವೆಂಬ ತೀರ್ಥದಲ್ಲಿ ವಾಸ ಮಾಡುತ್ತಿರುವ ತಕ್ಷಕನ ಕೊನೆಯ ಮಗನಾದ ಶ್ರುತಸೇನನೆಂಬ ಮಹಾತ್ಮನಿಗೂ ನನ್ನ ನಮಸ್ಕಾರವಿರಲಿ ಎಂದು ಒಬ್ಬೊಬ್ಬರನ್ನಾಗಿ ಸ್ತೋತ್ರ ಮಾಡಿದನು. ಎಷ್ಟು ಪ್ರಾರ್ಥಿಸಿದರೂ ಕುಂಡಲಗಳು ಅವನಿಗೆ ಲಭಿಸಲಿಲ್ಲ. ಅದಕ್ಕಾಗಿ ಆ ಬ್ರಹ್ಮರ್ಷಿಯು ಬಹಳ ಚಿಂತಾಕ್ರಾಂತನಾಗಿ ಅಲ್ಲಲ್ಲಿ ಸುತ್ತಿ ನೋಡುತ್ತಿರುವಾಗ ಇಬ್ಬರು ಸ್ತ್ರೀಯರು ಮಗ್ಗದಲ್ಲಿ ನೂಲನ್ನು ಹಾಕಿ ಲಾಳಗಳಿಂದ ಬಟ್ಟೆ ನೇಯುತ್ತಿದ್ದುದನ್ನು ಕಂಡನು. ಬಟ್ಟೆಯಲ್ಲಿ ಕಪ್ಪು ಬಿಳುಪು ಬಣ್ಣದ ನೂಲುಗಳೆರಡು ಕಲೆತಿದ್ದವು ಮತ್ತು 12 ಅರಗಳುಳ್ಳ ಒಂದು ಚಕ್ರವನ್ನು 6 ಮಂದಿ ಕುಮಾರರು ತಿರುಗಿಸುತ್ತಿದ್ದರು. ಇಷ್ಟಲ್ಲದೆ ದರ್ಶನೀಯವಾದ ಆಕಾರವುಳ್ಳ ಒಬ್ಬ ಪುರುಷನನ್ನು, ಒಂದು ಕುದುರೆಯನ್ನು ಅಲ್ಲಿ ಕಂಡನು. ಒಡನೆಯೇ ಉತಂಕನು ಮಂತ್ರಸ್ವರೂಪಗಳಾದ ಶ್ಲೋಕಾರ್ಥಗಳಿಂದ ಅವರೆಲ್ಲರನ್ನೂ ಸ್ತೋತ್ರ ಮಾಡತೊಡಗಿದನು. 24 ಗಿಣ್ಣುಗಳುಳ್ಳದ್ದಾಗಿ ಎಂದಿಗೂ ನಾಶವಿಲ್ಲದುದಾಗಿ ಯಾವಾಗಲೂ ಸುತ್ತುತ್ತಿರುವ ಈ ಚಕ್ರದ ನಡುವೆ 360 ಅಡ್ಡಗಡ್ಡೆಗಳಿವೆ. ಆ ಚಕ್ರವನ್ನು 6 ಮಂದಿ ಕುಮಾರರು ತಿರುಗಿಸುತ್ತಿರುವರು. ಪ್ರಪಂಚವನ್ನೆಲ್ಲ ಆವರಿಸತಕ್ಕ ರೂಪವುಳ್ಳ ಇಬ್ಬರು ಯುವತಿಯರು ಕರಿಯವೂ ಬಿಳಿಯವೂ ಆದ ನೂಲೆಳೆಗಳನ್ನು ಹಾಸಿಕೊಂಡು ಸಮಸ್ತ ಭುವನಗಳನ್ನು, ಪ್ರಾಣಿ ವರ್ಗಗಳನ್ನು ಯಾವಾಗಲೂ ಪರಿವರ್ತಿಸುತ್ತಾ ವಸ್ತ್ರವನ್ನು ನೇಯುತ್ತಿರುವರು. ವಜ್ರಧಾರಿಯು, ಲೋಕಪಾಲಕನು, ವೃತ್ರ ನಮುಚಿಗಳೆಂಬ ರಾಕ್ಷಸರನ್ನು ಸಂಹರಿಸಿದವನು, 2 ಕೃಷ್ಣ ವಸ್ತ್ರಗಳನ್ನು ಧರಿಸಿದವನು ಆದ ಯಾವ ಮಹಾತ್ಮನು ಲೋಕದಲ್ಲಿ ಸತ್ಯ ಅಸತ್ಯಗಳೆನಿಸಿದ ಆತ್ಮನಾತ್ಮಗಳೆರಡನ್ನು ಪ್ರತ್ಯೇಕಿಸಿ ತಿಳಿಸುವನು. ಯಾವನು ಜಲದಲ್ಲಿ ಜನಿಸಿದ ಪುರಾತನವಾದ ಅಗ್ನಿಯನ್ನೇ ತನ್ನ ವಾಹನಾಶ್ವವನ್ನಾಗಿ ಉಳ್ಳವನು, ಯಾವನು ಲೋಕ ನಿಯಾಮಕನಾಗಿ ತ್ರಿಲೋಕ ಪ್ರಭುವೆನಿಸಿರುವನು ಅಂತಹ ಇಂದ್ರನಿಗೆ ನಮಸ್ಕಾರವು. ಆಗ ಅಶ್ವಾರೂಢನಾದ ಪುರುಷನು ಉತಂಕನನ್ನು ನೋಡಿ, ಓ ವಿಪ್ರೋತ್ತಮ, ನಿನ್ನ ಸ್ತುತಿಗೆ ಮೆಚ್ಚಿದೆನು, ನಿನಗೆ ಇಷ್ಟವಾದುದನ್ನು ಕೇಳು ಎನ್ನಲು ಉತಂಕನು ನಾಗರೆಲ್ಲರೂ ನನಗೆ ವಶರಾಗಬೇಕು ಎಂದನು. ಅದಕ್ಕೆ ಇಂದ್ರನು ತಿರುಗಿ ಉತಂಕನನ್ನು ಕುರಿತು, ಓ ಬ್ರಾಹ್ಮಣ, ಹಾಗಿದ್ದರೆ ನೀನು ಈ ಕುದುರೆಯ ಪೃಷ್ಠದ ಕಡೆಯಲ್ಲಿ ಊದು ಎಂದನು. ಅದರಂತೆ ಉತಂಕನು ಆ ಕುದುರೆಯ ಪೃಷ್ಠ ಅಂದರೆ ಅಪಾನದಲ್ಲಿ ಊದುತ್ತಾ ಬರಲು ಆ ಕುದುರೆಯ ಶರೀರದ ಎಲ್ಲಾ ರೋಮರಂಧ್ರಗಳಿಂದಲೂ ಅಗ್ನಿ ಜ್ವಾಲೆಗಳು ಹೊಗೆಯೊಡನೆ ಹೊರಡಲಾರಂಭಿಸಿದವು. ಇದರಿಂದ ನಾಗಲೋಕಕ್ಕೆ ಅತಿ ತೀಕ್ಷ್ಣವಾದ ತಾಪವು ತಗುಲಿತು.
ಆಗ ತಕ್ಷಕನು ಅಗ್ನಿ ಭಯದಿಂದ ತತ್ತಳಿಸುತ್ತಾ ಬೇರೆ ದಾರಿ ತೋರದೆ ಕುಂಡಲಗಳನ್ನು ಕೈಗೆತ್ತಿಕೊಂಡು ತನ್ನ ಗೃಹದಿಂದ ಹೊರಟು, ಸ್ವಾಮಿ, ಈ ಕುಂಡಲಗಳನ್ನು ಗ್ರಹಿಸಬೇಕು ಎಂದನು. ಉತಂಕನು ಅವುಗಳನ್ನು ಪ್ರತಿಗ್ರಹಿಸಿ ಆಮೇಲೆ ತನ್ನಲ್ಲಿ ತಾನು, ಈ ದಿವಸವೇ ನಮ್ಮ ಗುರುಪತ್ನಿಯು ನಡೆಸಬೇಕಾದ ವ್ರತ ದಿನವು. ನಾನಾದರೂ ಬಹುದೂರಕ್ಕೆ ಬಂದು ಬಿಟ್ಟಿರುವೆನು. ನಾನು ಹೇಗೆ ಇದನ್ನು ಸಕಾಲಕ್ಕೆ ಆಕೆಯ ಕೈಗೆ ಸೇರಿಸಬಲ್ಲೆನು ಎಂದು ಚಿಂತಿಸುತ್ತಿದ್ದನು. ಹೀಗೆ ಚಿಂತಿಸುತ್ತಿರುವಾಗ ಆ ಪುರುಷನು, ಉತಂಕ, ಏಕೆ ಚಿಂತಿಸುವೆ? ಈ ಕುದುರೆಯನ್ನೇ ಏರಿ ಹೋಗು. ಇದು ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಉಪಾಧ್ಯಾಯನ ಗೃಹಕ್ಕೆ ಸೇರಿಸಬಲ್ಲದು ಎಂದನು. ಇದನ್ನು ಕೇಳಿ ಒಳ್ಳೆಯದು ಎಂದು ಕುದುರೆಯನ್ನೇರಿ ಉಪಾಧ್ಯಾಯ ಗೃಹಕ್ಕೆ ಬಂದನು. ಇಷ್ಟರಲ್ಲಿಯೇ ಅತ್ತಲಾಗಿ ಉಪಾಧ್ಯಾಯ ಪತ್ನಿಯು ಸ್ನಾನ ಮಾಡಿ ತಲೆಯನ್ನು ಆರಿಸಿಕೊಳ್ಳುತ್ತಾ ಕುಳಿತುಕೊಂಡು ಉತಂಕನು ಇನ್ನೂ ಬರಲಿಲ್ಲವೆಂಬ ಕೋಪದಿಂದ ಅವನಿಗೆ ಶಾಪವನ್ನು ಕೊಡುವುದಕ್ಕೆ ನಿಶ್ಚಯಿಸಿದ್ದಳು. ಇಷ್ಟರಲ್ಲಿಯೇ ಉತಂಕನು ಬಂದು ಅವಳಿಗೆ ನಮಸ್ಕರಿಸಿ ಕುಂಡಲಗಳನ್ನು ಕೊಟ್ಟನು. ಆಗ ಆಕೆಯು ಅವನನ್ನು ನೋಡಿ, ಉತಂಕ, ನೀನು ಸರಿಯಾದ ಕಾಲಕ್ಕೆ ಸರಿಯಾದ ಸ್ಥಳಕ್ಕೆ ಇದನ್ನು ತಂದುಕೊಟ್ಟೆ. ವತ್ಸ, ನಿನಗೆ ಸ್ವಾಗತವು. ನೀನು ಇನ್ನೂ ಬರಲಿಲ್ಲವೆಂಬ ಕೋಪದಿಂದ ಈಗಲೇ ನಾನು ಶಪಿಸುವುದರಲ್ಲಿದ್ದೆನು. ಇನ್ನು ನಿನಗೆ ಶೀಘ್ರದಲ್ಲಿಯೇ ಶ್ರೇಯಸ್ಸುಂಟು. ನಿನಗೆ ಇಷ್ಟ ಸಿದ್ಧಿಯಾಗಲಿ ಎಂದಳು. ಆಮೇಲೆ ಉತಂಕನು, ಆಚಾರ್ಯ, ಈ ಕಾರ್ಯದಲ್ಲಿ ನಾಗರಾಜನಾದ ತಕ್ಷಕನು ನನಗೆ ವಿಘ್ನವನ್ನುಂಟು ಮಾಡಿದನು. ಇದರಿಂದ ನಾನು ನಾಗಲೋಕಕ್ಕೆ ಹೋಗಬೇಕಾಯಿತು. ಅಲ್ಲಿ ಇಬ್ಬರು ಸ್ತ್ರೀಯರು ಮಗ್ಗದಲ್ಲಿ ವಸ್ತ್ರವನ್ನು ನೇಯುತ್ತಿದ್ದುದನ್ನು ಕಂಡೆನು. ಆ ಮಗ್ಗದಲ್ಲಿ ನೂಲೆಳೆಗಳು ಬಿಳಿಯವು ಕರಿಯವು ಸೇರಿದ್ದವು. ಅದೇನೆಂದು ತಿಳಿಯದು. ಮತ್ತು ಅಲ್ಲಿ 12 ಅಡ್ಡಗಡ್ಡೆಗಳುಳ್ಳ ಚಕ್ರವನ್ನು ಕಂಡೆನು. ಅದನ್ನು 6 ಮಂದಿ ಕುಮಾರರು ತಿರುಗಿಸುತ್ತಿದ್ದರು. ಆ ಚಕ್ರವಾವುದು. ಆಮೇಲೆ ಒಬ್ಬ ಪುರುಷನನ್ನು, ಒಂದು ದೊಡ್ಡ ಕುದುರೆಯನ್ನು ನೋಡಿದೆನು. ಅದರ ಸಂಗತಿ ಏನು? ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ದೊಡ್ಡ ಎತ್ತನ್ನು, ಇದರ ಮೇಲೆ ಕುಳಿತಿದ್ದ ಒಬ್ಬ ಮಹಾಪುರುಷನನ್ನು ಕಂಡೆನು. ಆ ಪುರುಷನು ನನ್ನನ್ನು ಕಂಡೊಡನೆ ಬಹಳ ಉಪಚಾರಪೂರ್ವಕವಾಗಿ, ಉತಂಕ, ಈ ವೃಷಭದ ಸಗಣಿಯನ್ನು ಭಕ್ಷಿಸು. ನಿಮ್ಮ ಉಪಾಧ್ಯಾಯರು ಕೂಡ ಇದನ್ನು ಭಕ್ಷಿಸಿರುವರು ಎನ್ನಲು ಅವನ ಮಾತಿನಂತೆ ನಾನು ಆ ಎತ್ತಿನ ಸಗಣಿಯನ್ನು ತಿಂದೆನು. ಆ ಪುರುಷನಾರು? ಇದರ ತತ್ವವನ್ನೆಲ್ಲ ನೀನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಉಪಾಧ್ಯಾಯನು, ಓ ವತ್ಸ, ನೀನು ನೋಡಿದ ಆ ಸ್ತ್ರೀಯರಿಬ್ಬರು ಕಾತೃ ವಿಧಾತೃ ಎಂಬ ಇಬ್ಬರು ದೇವತೆಗಳು. ಕಪ್ಪು ಬಿಳುಪು ಬಣ್ಣದ ನೂಲುಗಳೇ ರಾತ್ರಿ ಹಗಲುಗಳು. ಆ ಚಕ್ರವನ್ನು ತಿರುಗಿಸುತ್ತಿದ್ದ 6 ಮಂದಿ ಕುಮಾರರು ಋತುಕುಮಾರರು. 12 ಅಡ್ಡಗಡ್ಡೆಗಳು 12 ಮಾಸಗಳು. ಚಕ್ರವೇ ಸಂವತ್ಸರವು. ನೀನು ಕಂಡ ಪುರುಷನು ಮೇಘದೇವತೆಯಾದ ಪರ್ಜನ್ಯನು. ನೀನು ಕಂಡ ಅಶ್ವವೇ ಅಗ್ನಿ. ನೀನು ದಾರಿಯಲ್ಲಿ ಕಂಡ ವೃಷಭವು ಐರಾವತವೆಂಬ ಋಷಭ ಶ್ರೇಷ್ಠವು. ಅದನ್ನೇರಿದ ಪುರುಷನೇ ಇಂದ್ರನು. ನೀನು ಭಕ್ಷಿಸಿದ ಎತ್ತಿನ ಸಗಣಿಯೇ ಅಮೃತವು. ಆ ಅಮೃತವನ್ನು ಭಕ್ಷಿಸಿದ್ದುದರಿಂದಲೇ ನಾಗಲೋಕದಲ್ಲಿ ನಿನಗೆ ಅಪಾಯವೇನೂ ಸಂಭವಿಸಲಿಲ್ಲ. ಭಗವಂತನಾದ ಇಂದ್ರನು ನನಗೆ ಮಿತ್ರನಾದುದರಿಂದ ನಿನ್ನಲ್ಲಿ ಕನಿಕರವಿಟ್ಟು ನಿನ್ನನ್ನು ಹೀಗೆ ಅನುಗ್ರಹಿಸಿದನು. ಅವನ ಅನುಗ್ರಹ ಬಲದಿಂದಲೇ ನೀನು ಕುಂಡಲಗಳನ್ನು ತೆಗೆದುಕೊಂಡು ಹಿಂತಿರುಗಿ ಬರುವಂತಾಯಿತು. ಸೌಮ್ಯ, ಇನ್ನು ನಿನಗೆ ಅನುಜ್ಞೆಯನ್ನು ಕೊಡುವೆನು. ನಿನ್ನ ಗೃಹಕ್ಕೆ ಹೋಗು, ನಿನಗೆ ಶ್ರೇಯಸ್ಸುಂಟಾಗುವುದು ಎಂದನು. ಹೀಗೆ ಉಪಾಧ್ಯಾಯನ ಅನುಮತಿಯಿಂದ ಮಹಾತ್ಮನಾದ ಉತಂಕನು ಅಲ್ಲಿಂದ ಹಿಂತಿರುಗಿದನು. ಆದರೆ ತಕ್ಷಕನ ಮೇಲೆ ಇವನಿಗುಂಟಾದ ಕೋಪವು ಶಾಂತವಾಗಲಿಲ್ಲ. ಅವನ ಮೇಲೆ ಹಗೆ ತೀರಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ ನೆಟ್ಟಗೆ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ರಾಜನಾದ ಜನಮೇಜಯನನ್ನು ಸಂಧಿಸಿದನು. ಆ ಜನಮೇಜಯ ರಾಜನು ಹಿಂದೆ ಹೇಳಿದ್ದಂತೆ ಆಗಲೇ ತಕ್ಷಶಿಲಾ ನಗರಕ್ಕೆ ಹೋಗಿ ಅದನ್ನು ಜಯಿಸಿ ಅಲ್ಲಿಂದ ಹಿಂತಿರುಗಿ ಹಸ್ತಿನಾಪುರಕ್ಕೆ ಬಂದಿದ್ದನು. ಹೀಗೆ ಜಯಶೀಲನಾಗಿ ಬಂದು ಮಂತ್ರಿಗಳ ನಡುವೆ ಸಂತೋಷದಿಂದ ಸಭಾಸ್ಥಾನದಲ್ಲಿ ಕುಳಿತಿದ್ದ ಜನಮೇಜಯ ರಾಜನನ್ನು ನೋಡಿ ಉತಂಕನು ಮೊದಲು ಅವನಿಗೆ ಯಥಾವಿಧಿಯಾಗಿ ಜಯ ಜಯ ಶಬ್ದಗಳನ್ನು ಹೇಳಿ ಆಶೀರ್ವಾದಗಳನ್ನು ಮಾಡಿ ಆಮೇಲೆ ಉಚಿತ ವಾಕ್ಯಗಳಿಂದ ಅವನನ್ನು ಕುರಿತು, ಓ ರಾಜೋತ್ತಮ, ನೀನು ಮಾಡಬೇಕಾದ ಮುಖ್ಯ ಕಾರ್ಯವು ಮತ್ತೊಂದಿರುವಾಗ ಅರಿಯದ ಬಾಲಕನಂತೆ ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಿರುವೆಯಲ್ಲ ಎಂದನು. ಇದನ್ನು ಕೇಳಿ ಜನಮೇಜಯನು ಬೆಚ್ಚರ ಬಿದ್ದು ಆ ಉತಂಕನನ್ನು ಯಥೋಚಿತವಾಗಿ ಸತ್ಕರಿಸಿ, ಓ ವಿಪ್ರೋತ್ತಮ,
ನಾನು ಪ್ರಜಾಪಾಲನವೆಂಬ ಕ್ಷತ್ರಿಯ ಧರ್ಮವನ್ನು ಸರಿಯಾಗಿಯೇ ಕಾಪಾಡಿಕೊಂಡು ಬರುತ್ತಿರುವೆನು. ಇದಕ್ಕೂ ಮೇಲೆ ನಾನು ನಡೆಸಬೇಕಾದ ಪ್ರಧಾನ ಕಾರ್ಯವೇನು? ನೀವು ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿರುವಿರೋ ಅದನ್ನು ತಿಳಿಸಬೇಕು ಎಂದನು. ಆ ಬ್ರಾಹ್ಮಣೋತ್ತಮನು, ರಾಜ, ನಾನೇನು ಸ್ವಕಾರ್ಯಕ್ಕಾಗಿ ಬಂದವನಲ್ಲ, ನಿನ್ನ ಸ್ವಂತ ಕಾರ್ಯವನ್ನೇ ಜ್ಞಾಪಿಸುವುದಕ್ಕಾಗಿ ಬಂದೆನು. ಹಿಂದೆ ನಿನ್ನ ತಂದೆಯನ್ನು ಕೊಂದ ದುರಾತ್ಮನಾದ ತಕ್ಷಕನೆಂಬ ಸರ್ಪಕ್ಕೆ ನೀನು ಪ್ರತೀಕಾರವನ್ನು ಮಾಡಬೇಡವೇ? ಶಾಸ್ತ್ರೋಕ್ತವಾದ ಆ ಕರ್ಮಕ್ಕೆ ಇದು ಸಕಾಲವೆಂದು ನನಗೆ ತೋರುವುದು. ಓ ರಾಜ, ಮಹಾತ್ಮನಾದ ನಿನ್ನ ತಂದೆಯ ಮರ್ಯಾದೆಯನ್ನು ನೀನು ಉಳಿಸಬೇಡವೇ? ನಿನ್ನ ತಂದೆಯು ನಿರಪರಾಧಿಯಾಗಿದ್ದರೂ ದುಷ್ಟ ಹೃದಯನಾದ ತಕ್ಷಕನಿಂದ ಕಚ್ಚಲ್ಪಟ್ಟು ವಜ್ರಾಹತವಾದ ವೃಕ್ಷದಂತೆ ಮೃತ ಹೊಂದಿ ಬಿದ್ದನು. ಸರ್ಪಾಧವನಾದ ಆ ತಕ್ಷಕನು ಬಲದಿಂದಲೂ ಗರ್ವದಿಂದಲೂ ಬೀಗಿ ಪಾಪ ಬುದ್ಧಿಯಿಂದ ನಿನ್ನ ತಂದೆಯನ್ನು ರಾಜ ಋಷಿಕುಲಕ್ಕೆ ರಕ್ಷಕನಾದ ದೇವಸಮಾನನಾದ ಆ ಪರೀಕ್ಷನ್ ಮಹಾರಾಜನನ್ನು ಕಚ್ಚಿ ಕೊಂದನು. ಆ ಪಾಪಿಯೇ ನಿನ್ನ ತಂದೆಯ ಬಳಿಗೆ ಹೋಗಬೇಕೆಂದಿದ್ದ ಕಾಶ್ಯಪನನ್ನು ಅಲ್ಲಿಗೆ ಹೋಗದಂತೆ ತಪ್ಪಿಸಿದನು. ಮಹಾರಾಜ, ಆ ಪಾಪಿಯನ್ನು ಸರ್ಪಯಾಗದ ಮೂಲಕವಾಗಿ ಉರಿಯುವ ಬೆಂಕಿಯಲ್ಲಿ ಹೋಮ ಮಾಡಬೇಕು. ಆ ಯಾಗಕ್ಕೆ ನೀನು ಶೀಘ್ರದಲ್ಲಿಯೇ ಪ್ರಯತ್ನಿಸು. ನೀನು ಇದನ್ನು ಮಾಡಿದರೆ ಮಾತ್ರವೇ ನಿನ್ನ ತಂದೆಯ ಸಾಲವನ್ನು ತೀರಿಸಿದಂತಾಗುವುದು. ನನಗೂ ಇದರಿಂದ ವಿಶೇಷ ಪ್ರಿಯವನ್ನು ಉಂಟು ಮಾಡಿದಂತಾಗುವುದು. ಅನಘ, ಭೂಪಾಲಕ, ಓ ಮಹಾರಾಜ, ಇದರಿಂದ ನನಗೆ ಹೇಗೆ ಪ್ರಿಯವೆಂದು ಕೇಳುವೆಯಾ? ನಾನು ಗುರುದಕ್ಷಿಣಾರ್ಥವಾಗಿ ಹೋದಾಗ ಆ ದುರಾತ್ಮನು ನನ್ನ ಕೆಲಸಕ್ಕೂ ವಿಘ್ನವನ್ನು ಮಾಡಿದನು ಎಂದನು. ಈ ಮಾತನ್ನು ಕೇಳಿದೊಡನೆ ಜನಮೇಜಯನಿಗೆ ತಂದೆಯ ಮರಣದಿಂದ ಉಂಟಾದ ದುಃಖವು ಕೋಪ ರೂಪವಾಗಿ ಜ್ವಲಿಸಲಾರಂಭಿಸಿತು. ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಂತೆ ಉತ್ತಂಕನ ವಾಕ್ಯದಿಂದ ತಕ್ಷಕನ ಮೇಲೆ ಜನಮೇಜಯನಿಗೆ ಕೋಪವು ಮಿತಿಮೀರಿತು. ಆಗ ರಾಜನು ದುಃಖದಿಂದ ತಪಿಸುತ್ತಾ ಉತ್ತಂಕನ ಇದಿರಾಗಿಯೇ ತನ್ನ ಮಂತ್ರಿಗಳ ಮೂಲಕವಾಗಿ ತನ್ನ ತಂದೆಯು ಲೋಕಾಂತರವನ್ನೈದಿದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ಕೇಳಿದನು. ಹೀಗೆ ಪಿತೃಮರಣ ವೃತ್ತಾಂತವನ್ನು ಕೇಳಿದ ಜನಮೇಜಯನು ದುಃಖ ಕೋಪಗಳಿಂದ ಕುದಿಯುತ್ತಿದ್ದನು. ಜನಮೇಜಯನು ಸರ್ಪಯಾಗ ಮಾಡಲು ಇದೇ ಒಂದು ಕಾರಣವು. ಇದು 3ನೆಯ ಅಧ್ಯಾಯವು. ಇಲ್ಲಿಗೆ ಪೌಷ್ಯ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.